ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ಏಕೀಕರಣವಾಗಿ 69ನೇ ವರ್ಷಾಚರಣೆಯ ಈ ಸುಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ನವೆಂಬರ್ ತಿಂಗಳು ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ. ನಮ್ಮ ಖುಷಿಯ ಗಣ್ಯಮಾನ್ಯರು ಈ ಅಭಿಯಾನದಲ್ಲಿ ಪ್ರತಿನಿತ್ಯ ಒಬ್ಬರು ಪಾಲ್ಗೊಂಡು ತಮ್ಮ ಅಭಿಪ್ರಾಯ ಮಂಡಿಸುತ್ತಿದ್ದಾರೆ. ಅವರಲ್ಲಿ ಕುಷ್ಟಗಿ ನಗರದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಘಟನೆ ಕಾರ್ಯದರ್ಶಿ, ಸಹಕಾರಿ ಕ್ಷೇತ್ರದ ಧುರೀಣ ಹಾಗೂ ಸಾಮಾಜಿಕ ಚಿಂತಕರಾದ ಬಸವನಗೌಡ ಪಾಟೀಲ್ ಅವರು ಇಂದು ನಮ್ಮೊಂದಿಗಿದ್ದಾರೆ. ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಹೋರಾಟ ಮನೋಭಾವ ಹೊಂದಿ ಕನ್ನಡ ಭಾಷೆ, ನೆಲ, ಜಲ ರಕ್ಷಣೆ ಕುರಿತು ಹೆಚ್ಚು ಆಸಕ್ತಿ ಹೊಂದಿರುವ ಬಸವನಗೌಡ ಪಾಟೀಲ್ ಅವರು ಡಿಪ್ಲೊಮಾ ಇಂಜಿನಿಯರಿಂಗ್ ಪದವಿ ಶಿಕ್ಷಣ ಪೂರ್ಣಗೊಳಿಸಿದ ಬಳಿಕ ತಮ್ಮ ಭವಿಷ್ಯದ ಬದುಕು ಕನ್ನಡ ನಾಡು, ನುಡಿ ರಕ್ಷಣೆ, ಸಾಮಾಜಿಕ ಚಿಂತನೆ ಹೋರಾಟಗಳಿಗೆ ಮೀಸಲಿಡಬೇಕು ಎಂದು ನಿರ್ಧರಿಸಿದರು. ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಸಂಪರ್ಕ ಸಾಧಿಸಿದರು. ಅವರ ಮಾರ್ಗದರ್ಶನದಲ್ಲಿ ಕಳೆದ 2.5 ದಶಕದಿಂದ ಕೊಪ್ಪಳ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಗ್ರಾಮ, ಪಟ್ಟಣ, ನಗರ ಪ್ರದೇಶಗಳಲ್ಲಿ ಕರವೇ ಯುವಕರ ಪಡೆಯನ್ನು ಕಟ್ಟಿದ್ದಾರೆ. ಜೊತೆಗೆ ಅನೇಕ ಸಾಮಾಜಿಕ ಹೋರಾಟಗಳನ್ನು ರೂಪಿಸಿ ಜನಮನ ಸೆಳೆದಿದ್ದಾರೆ. ಜನಪ್ರತಿನಿಧಿಗಳ ಹಾಗೂ ಸರ್ಕಾರದ ಕಣ್ಣು ತೆರೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಕೃಷಿ, ಸಹಕಾರಿ ಕ್ಷೇತ್ರಗಳಲ್ಲಿಯೂ ಆಸಕ್ತಿ ಹೊಂದಿ ಪ್ರಗತಿಪರ ಕೃಷಿಕರಾಗಿ ಹಾಗೂ ಕುಷ್ಟಗಿ ಪಟ್ಟಣ ಸಹಕಾರಿ ಸಂಸ್ಥೆಯ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜೊತೆಗೆ ಕನ್ನಡ ರಕ್ಷಣಾ ವೇದಿಕೆಯ ಕೊಪ್ಪಳ ಜಿಲ್ಲಾ ಸಂಘಟನೆಯ ಮಾರ್ಗದರ್ಶಕರಾಗಿ ಹಾಗೂ ರಾಜ್ಯ ಘಟಕದ ಸಂಘಟನಾ ಕಾರ್ಯದರ್ಶಿ ಪ್ರಮುಖ ಜವಾಬ್ದಾರಿ ನಿಭಾಯಿಸುತ್ತಿದ್ದಾರೆ. ಅವರು ನಮ್ಮ ವಾಹಿನಿಯ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನದ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಆಲಿಸೋಣ. ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ. ಈ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಎಂಬ ಈ ವಿಶೇಷ ಅಭಿಯಾನವನ್ನು ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಕನ್ನಡ ಆರತಿ ಕನ್ನಡ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳೋ ಉದ್ದೇಶ ಏನಪ್ಪಾ ಅಂದ್ರೆ, ನವೆಂಬರ್ ತಿಂಗಳಲ್ಲಿ ಒಂದೇ ದಿನ ನಾವು ಈ ಕನ್ನಡ ಹಬ್ಬವನ್ನು ಆಚರಿಸಿ ಮರೆತು ಬಿಡ್ತೀವಿ. ಈ ಕನ್ನಡವನ್ನ, ಈ ಅಖಂಡ ಕರ್ನಾಟಕವನ್ನ ಕಟ್ಟಬೇಕನ್ನಂದ್ರ ಹಲವಾರು ಮಹನೀಯರು ತಮ್ಮ ಪ್ರಾಣ ಬಲಿದಾನ ಹಾಗೂ ಹಲವಾರು ಸಭೆಗಳನ್ನ ಆಯೋಜಿಸಿ ಈ ವಿಶಾಲ ಕರ್ನಾಟಕ ನಿರ್ಮಾಣಕ್ಕೆ ಕಾರಣೀಕರ್ತರಾದರು. ಅದ್ರ ಹಿಂದೆ ನಾವು ಹೋದಂದ್ರೆ ಸುಮಾರು 2.5-3 ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಈ ನಮ್ಮ ಪ್ರಾಚೀನ ಭಾಷೆ ಕನ್ನಡ, ಇದ್ರದ್ದು ಈ ಕಲ್ಪನೆ ಏನಿದೆ ಕನ್ನಡ ಅನ್ನೋದು ಮತ್ತ ಇದ್ರ ಇತಿಹಾಸ ಅನ್ನೋದು ಈ ಯುವಕರಿಗೆ, ಯುವ ಜನರಿಗೆ ಗೊತ್ತಾಗ್ಲಿ ಅನ್ನೋದು ಉದ್ದೇಶ ನಾವು ಈ ಅಭಿಯಾನ ಹಮ್ಮಿಕೊಂಡಿದ್ವಿ. ಜೊತೆಗೆ ಈ ಕನ್ನಡ ಭಾಷೆ, ನೆಲ, ಜಲ ಈ ವಿಷಯಕ್ಕೆ ಬಂದಪ್ಪ ಅಂದ್ರ ಈ ಕಂಕಣಬದ್ಧವಾಗಿ ಈ ರಕ್ಷಣೆಗೆ ನಿಲ್ಲುತ್ತಾರಪ್ಪ ಅಂತಂದ್ರೆ ಅದಕ್ಕೆ ಬರೋದು ಮೊದಲನೇದಾಗಿ ಈ ಕನ್ನಡ ಪರ ಸಂಘಟನೆಗಳು. ಹಾಗಾಗಿ ತಮ್ಮಿಂದ ಯುವ ಜನತೆಗೆ ಒಂದು ಸಂದೇಶ ಹೋಗಲಿ, ಜಾಗೃತಿ ಮೂಡಿಸಲಿ ಅನ್ನೋ ಉದ್ದೇಶಕ್ಕೆ ತಮ್ಮ ನಾವು ಈ ವೇದಿಕೆಗೆ ಸ್ವಾಗತಿಸಿದ್ವಿ. ನಾವು ಈ ಕುರಿತು ಕೆಲ ಪ್ರಶ್ನೆಗಳನ್ನು ಕೇಳ್ತೀವಿ, ತಮ್ಮ ಅಭಿಪ್ರಾಯ ಮಂಡಿಸ್ರಿ. ಜೊತೆಗೆ ತಾವು ಇಲ್ಲಿವರೆಗೂ ಆಯೋಜನೆ ಮಾಡ್ಕೊಂತ ಬಂದಿರತಕ್ಕಂಥ ಈ ಕನ್ನಡದ ಕೆಲಸಗಳ ಕುರಿತು ವೀಕ್ಷಕರಿಗೆ ತಮ್ಮ ಅಭಿಪ್ರಾಯ ಮಂಡಿಸಿ. ಮೊದಲನೇದಾಗಿ ತಮ್ಮ ಈ ಕನ್ನಡ ಪರ ಸಂಘಟನೆಯ ಜವಾಬ್ದಾರಿ ಏನಿದೆ ಅನ್ನೋದ್ರ ಕುರಿತು ಸಂಕ್ಷಿಪ್ತವಾಗಿ ಹೇಳಿ. ನಾನು ಕಳೆದ 20 ವರ್ಷದಿಂದ ಕೊಪ್ಪಳ ಜಿಲ್ಲೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ನೇಮಕಗೊಂಡೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಒಂದು 10-15 ವರ್ಷ ನನಗೆ ಜಿಲ್ಲಾಧ್ಯಕ್ಷರ ಜವಾಬ್ದಾರಿಯನ್ನು ವಹಿಸಿದ್ರು. ನನ್ನನ್ನು ಬರೀ ಜಿಲ್ಲಾಧ್ಯಕ್ಷನಾಗಿ ಕಾಣದೆ ಅವರು ಇಡೀ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ಲ ಜಿಲ್ಲೆಗಳ ಸಮಸ್ಯೆಗಳಿಗೂ ನಮ್ಮನ್ನು ಕರೆದುಕೊಂಡು ಎಲ್ಲ ಗಡಿ ಭಾಗದ ಎಲ್ಲ ಸಮಸ್ಯೆಗಳಿಗೂ ನಮ್ಮನ್ನು ಹೋರಾಟಕ್ಕೆ ಅಣಿ ಮಾಡಿದರು. ನಾನೇ 15 ವರ್ಷಗಳ ಕಾಲ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದ ನಂತರ ನಾರಾಯಣಗೌಡರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ ನಾನು ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಟುಕೊಡ್ತೀನಿ, ಅವಕಾಶ ನನ್ನಾಗಿ ಇನ್ನೂ ಸಾಕಷ್ಟು ಜನ ಕನ್ನಡ ಪರ ಹೋರಾಟಗಾರರು ಮುಂದೆ ಬರಲಿ, ಅವರಿಗೂ ಒಂದು ಸ್ಥಾನಮಾನ ಸಿಗಲಿ ಅಂತೇಳಿ ಜಿಲ್ಲಾ ಸ್ಥಾನವನ್ನು ನಾವು ಸ್ನೇಹಿತರಿಗೆ ಬಿಟ್ಟುಕೊಟ್ಟು ನಾನು ರಾಜ್ಯ ಮಟ್ಟದ ಸಮಿತಿನಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಂತ ನನಗೆ ಅವ್ರು ನೇಮಕ ಮಾಡಿದರು. ಮತ್ತು ಕಳೆದ ವರ್ಷನೂ 3 ವರ್ಷ ಆದಮೇಲೆ ಮತ್ತೊಂದು ಸರಿ
ಸಭೆ ಕರೆದು ನಮ್ಮ ರಾಜ್ಯ ಸಮಿತಿ ಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನೆಲ್ಲರನ್ನು ರಾಜ್ಯ ಸಮಿತಿನಲ್ಲಿ ನನ್ನ ಮತ್ತೆ ಮುಂದುವರಿಸಿದ್ರು, ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿ ಕೆಲಸ ತೆಗೆದುಕೊಂಡು ಮಾಡಲಿ ಅಂತ. ಅವ್ರ ಮೇಲೆ ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ, ನಂಬಿಕೆ ಮತ್ತು ಇದಕ್ಕೆ ಬದ್ಧರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಅದಕ್ಕಿಂತ ಮುಖ್ಯವಾಗಿ ಈ ನಮ್ಮ ಕನ್ನಡ ನಾಡು ಏನಿತ್ತು, ಹೇಗಿತ್ತು ಅನ್ನೋದನ್ನ ನಮ್ಮ ಇವತ್ತಿನ ಪೀಳಿಗೆಗೆ ತಿಳಿಸ್ಬೇಕಾದ ಬಹಳ ಅವಶ್ಯಕತೆ ಇದೆ. ಅವ್ರಿಗೆ ನಾವೀಗ ಪುಸ್ತಕದ ರೂಪದಲ್ಲಿ ಅವ್ರಿಗೆ ಕೊಟ್ರೆ ಓದುವಂತ ಇದು ಅವರಲ್ಲಿ ಉಳಿದಿಲ್ಲ. ಅವರೆಲ್ಲ ಬಯಸ್ತಾ ಇರೋದು ಮಾಧ್ಯಮಗಳ ಮುಖಾಂತರ, ಈ ಯೂಟ್ಯೂಬ್ ಚಾನೆಲ್ಗಳ ಮುಖಾಂತರ, ಇವತ್ತ ಜಾಲತಾಣಗಳ ಮುಖಾಂತರ ಅವರು ಅದನ್ನೆಲ್ಲ ಬಯಸ್ತಾ ಇದ್ದಾರೆ. ಅದು ಅವ್ರ ಮನಸ್ಸಿನಲ್ಲಿ ನೇರವಾಗಿ ಮುಟ್ತಾ ಇದೆ. ಅದಕ್ಕೆ ಈ ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಇಂಥ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಊರಿನಲ್ಲಿ, ಅದು ನನ್ನ ಹುಟ್ಟೂರು ಕುಷ್ಟಗಿನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನ ತಾವು ಆಯೋಜಿಸಿರೋದು ನಂಗೆ ನಿಜವಾಗ್ಲೂ ಹೆಮ್ಮೆ ಅನ್ಸಿತ್ತು. ಯಾಕೆಂದ್ರೆ ನಾವು ಪ್ರತಿ ಬಾರಿ ನಮ್ಮ ನಾರಾಯಣಗೌಡರ ಆಯ್ತು ನಾವು ಹೇಳ್ತಾ ಇರ್ತೀವಿ, ನಾವು ನವೆಂಬರ್ 1 ಕನ್ನಡಿಗರಲ್ಲ, ನಾವು ನಂಬರ್ 1 ಕನ್ನಡಿಗರು ಮತ್ತು ನಿತ್ಯ ಕನ್ನಡಿಗರು ಅಂತ ಎಲ್ರಿಗೂ ಹೇಳ್ತಾ ಇರ್ತೀವಿ. ಆದ್ರಿಂದ ಕನ್ನಡಿಗರಿಗೆ ನವೆಂಬರ್ 1 ರಾಜ್ಯೋತ್ಸವ ಆಗ್ಬಾರ್ದು, ಅದು ನಿತ್ಯೋತ್ಸವ ಆಗ್ಬೇಕಂತ ನಮ್ಮ ಕವಿವಾಣಿ ಆಗಿದೆ. ಅದನ್ನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ನಮ್ಮ ಅಭಿಲಾಷೆ. ಅದಕ್ಕೆ ತಕ್ಕನಾಗಿ ತಮ್ಮ ಒಂದು ವಾಹಿನಿ ಕೆಲಸ ಮಾಡ್ತಾ ಇರೋದು ನಮ್ಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಈ ಕನ್ನಡ ಜಾಗೃತಿ ಮೂಡಿಸಲು ಈ ಕೆಲ ತಮ್ಮ ಅವಧಿಯೊಳಗ ಜಿಲ್ಲಾ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರಿ. ಅದು ಯಾವ ರೀತಿ ನೀವು ಹಮ್ಮಿಕೊಂಡಿದ್ರಿ ಕನ್ನಡದ? ನಾವು ಕೊಪ್ಪಳ ಜಿಲ್ಲೆನಲ್ಲಿ ಮೊದಲೇ ಬಾರಿಗೆ ಕನ್ನಡದ ನಾರಾಯಣಗೌಡರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಂತ ಸ್ಥಾನಮಾನವನ್ನು ನಮಗೆ ನೇಮಕ ಮಾಡಿದ ಮೇಲೆ ನಾನು ಬಂದು ಇಲ್ಲಿ ನೋಡಿದಾಗ ಅವತ್ತಿನ ವಾತಾವರಣ ಹೇಗಿತ್ತು ಅಂತಂದ್ರೆ, ಕನ್ನಡ ಪರ ಹೋರಾಟಗಾರರು ಅಂದ್ರೆ, ಕನ್ನಡ ಪರ ಹೋರಾಟ ಅಂತಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಬ್ಬರು ನಿಂತು ಬ್ಯಾನರ್ ಇಡೋದು, ಅದನ್ನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡೋದೇ ಒಂದು ದೊಡ್ಡ ಕನ್ನಡದ ಕೆಲಸ, ಕನ್ನಡದ ಹೋರಾಟ ಅನ್ನೋ ಮಟ್ಟಿಗೆ ಒಂದು ವಾತಾವರಣ ಇಲ್ಲಿ ಇತ್ತು. ಆ ಸಂದರ್ಭದಲ್ಲಿ ನಾವು ಕೂತು ವಿಚಾರ ಮಾಡಿ ಅಲ್ಲಿ ಯುವಕರಲ್ಲಿ ಕನ್ನಡತನವನ್ನ ಅವ್ರಿಗೆ ಮೂಡಿಸಿ ಅವ್ರ ಮನಸ್ಸಿನಲ್ಲಿ ನಾಡು ನುಡಿ ಬಗ್ಗೆ ನಾಡ ಕಟ್ಟುವ ಕೆಲಸಕ್ಕೆ ನಾರಾಯಣಗೌಡರ ಜೊತೆ ಕೈ ಬಲಪಡಿಸೋಣ, ಬನ್ರಿ ನಮ್ಮ ಜೊತೆಗೆ ಅಂತ ಎಲ್ಲರನ್ನೂ ನಾವು ವಿಶ್ವಾಸ ತೆಗೆದುಕೊಂಡು ಕರೆದಾಗ ಪ್ರತಿಯೊಂದು ಊರಿನಲ್ಲೂ ನಾವು ಎಲ್ಲೆಲ್ಲಿ ಹೋಗಿ ಕೇಳಿದ್ವಿ, ಅಲ್ಲಿ ಒಳ್ಳೆ ಮನ್ನಣೆ ಸಿಕ್ತು, ಒಳ್ಳೆ ಪ್ರೇರಣೆ ಸಿಕ್ತು, ನಮ್ಗೆ ಅದರಿಂದ ಪ್ರೋತ್ಸಾಹನೂ ಸಿಕ್ತು. ಎಲ್ಲರೂ ನಮಗೆ ಕೈ ಜೋಡಿಸಿದ್ರು. ಇವತ್ತು ನನಗನ್ಸಿದ ಮಟ್ಟಿಗೆ ಕುಷ್ಟಗಿ ತಾಲೂಕಿನಾಗೂ ಒಂದು 50ರಿಂದ 100 ಗ್ರಾಮ ಘಟಕಗಳನ್ನ ರಚನೆ ಮಾಡ್ಕೊಂಡಿದ್ವಿ. ಯಲಬುರ್ಗಾ ತಾಲೂಕಿನಲ್ಲಿ 100 ಗ್ರಾಮ ಘಟಕಗಳನ್ನ ರಚನೆ ಮಾಡ್ಕೊಂಡಿದ್ವಿ. ಕೊಪ್ಪಳ ಎಲ್ಲ ತಾಲೂಕಿನಲ್ಲಿ ಮಾಡಿದ್ವಿ. ಗಂಗಾವತಿ ಭಾಗದಾಗ ಮಾತ್ರ ಸ್ವಲ್ಪ ಹಿನ್ನಡೆ ಇತ್ತು ನಮಗೆ. ಆ ಸಂದರ್ಭದಲ್ಲಿ ಅಲ್ಲಿ ಏನಿದೆ ಅಂತ ನೋಡ್ಕೊಂಡು ಹೋದಾಗ ಅಲ್ಲಿ ಬಂದಂತ ಆಂಧ್ರ ಮೂಲದವರು ಮತ್ತು ಬೇರೆ ಬೇರೆ ಅನ್ಯ ಭಾಷಿಕರದ ದಬ್ಬಾಳಿಕೆ ದೌರ್ಜನ್ಯ ಜಾಸ್ತಿ ಇತ್ತು. ಅಲ್ಲಿ ನಾನು ಮೊದಲೇ ಬಾರಿಗೆ ಕಾಲಿಟ್ಟಾಗ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿ ನಾನು ಅಲ್ಲಿ ಹೋದಾಗ ಅಲ್ಲಿ ಕಂಡಿದ್ದೇನಂತಂದ್ರೆ, ಅಲ್ಲಿ ಎಲ್ಲ ಕಾರ್ಯಕ್ರಮಗಳ ಬ್ಯಾನರ್ಗಳೆಲ್ಲ ತೆಲುಗಿನಲ್ಲಿ ಇರ್ತಿದ್ವು. ಅದರ ದೇವಸ್ಥಾನಗಳಲ್ಲಿ, ಸಿನಿಮಾ ಮಂದಿರಗಳಲ್ಲಿ ಹಾಡುಗಳನ್ನ ತೆಲುಗಿನಲ್ಲಿ ಹಾಕ್ತಿದ್ರು. ಅದನ್ನೆಲ್ಲ ನೋಡಿ ನನಗೆ ವಿಚಿತ್ರ ಅನ್ನಿಸ್ತು. ಅಲ್ಲೊಂದು ಮೊದಲನೇದಾಗಿ ನಾವು ಗಂಗಾವತಿ ತಾಲೂಕಿನಲ್ಲಿ ಮರಳಿ ಫ್ಯಾಕ್ಟ್ರಿ ಒಂದು ಸಕ್ಕರೆ ಕಾರ್ಖಾನೆ, ನಮ್ಮ ಕನ್ನಡಿಗರೆಲ್ಲರೂ ಸೇರಿ ಕಟ್ಟಿದಂತ ಹಳೆ ನಮ್ಮ ಹಿರಿಯರು ಕಟ್ಟಿದಂತ ಕಾರ್ಖಾನೆನ ಯಾರೋ ಒಬ್ಬ ಆಂಧ್ರ ಮೂಲದವನಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ರು. ಅದನ್ನ ವಿರೋಧಿಸಿ ನಾವು ಒಂದು ಹೋರಾಟ ಮಾಡಕ್ ಹೋದಾಗ ನಮ್ಗೆ ಜೀವ ಬೆದರಿಕೆವರೆಗೂ ಅಲ್ಲಿ ಬೆದರಿಕೆ ಬಂದು, ನನಗೆ ಅಂತ ವಾತಾವರಣ ನನ್ಗೆ ಕೊಪ್ಪಳ, ಯಲಬುರ್ಗಾ, ಕುಷ್ಟಗಿ ತಾಲೂಕಿನಲ್ಲಿ ಎಲ್ಲೂ ಯಾರು ಆ ರೀತಿ ನಮ್ಗೆ ಬೆದರ್ಸೋದಾಗ್ಲಿ ಎದುರಿಸೋದಾಗ್ಲಿ ಮಾಡಲ್ಲ. ಅಲ್ಲಿ ನೇರವಾಗಿ ಬಂದ್ರು. ನಮ್ಗೆ ನಾವು ಯಾವ್ದಕ್ಕೂ ಎದುರ್ಲಿಲ್ಲ, ಜಗ್ಲಿಲ್ಲ. ನಾರಾಯಣಗೌಡರದೊಂದು ನಮ್ಗೆ ಬೆಂಬಲ ಸದಾ ನಮ್ಮ ಜೊತೆ ಇದೆ ಅನ್ನೋ ಒಂದು ಇದರಲ್ಲಿ, ಮತ್ತು ಜಿಲ್ಲೆಯಾದ್ಯಂತ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಗೆ ಇದ್ದಾರೆ ಅನ್ನೋ ಒಂದು ಹುಮ್ಮಸ್ನಲ್ಲಿ ಆ ಹೋರಾಟ ಮಾಡಿದ್ವಿ. ಆ ಆಂಧ್ರ ಮೂಲದವನಿಗಾದಂತ ಆ ವ್ಯವಹಾರವನ್ನ ರದ್ದುಗೊಳಿಸಿದ್ವಿ. ಮತ್ತೆ ಅದಾದ್ಮೇಲೆ ಯಶಸ್ವಿ ಆದ್ವಿ ನಾವು. ಅವಾಗ್ಲೇನೆ ಅಲ್ಲಿರ್ತಕ್ಕಂಥ ಆಂಧ್ರ ಶಾಲೆಗಳ ಒಂದು ನಾಮಫಲಕಗಳೆಲ್ಲ ಇಂಗ್ಲಿಷ್ ಮತ್ತು ತೆಲುಗಿನಲ್ಲಿದ್ವು. ಅವುಗಳಿಗೆಲ್ಲ ನಾವು ದೂರು ಕೊಟ್ಟು ಅವ್ರ ವಿರುದ್ಧ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅಲ್ಲಿ ಕನ್ನಡದ ವಾತಾವರಣ ಮೊದಲು ನಿರ್ಮಾಣ ಮಾಡಿ ಸಿನಿಮಾ ಸಹ ಎಲ್ಲ ಪರ ರಾಜ್ಯ ಆಂಧ್ರ, ತೆಲುಗು ಇದೇ ಸಿನಿಮಾ ಅವರು ಹಾಕ್ಲಿ, ಪ್ರಚಾರ ಮಾಡ್ಲಿ. ಆದ್ರೆ ದಿನನಿತ್ಯ ಅವರು ಹಾಕ್ತಕ್ಕಂತ ಹಾಡುಗಳು
ಒಂದು ಭಕ್ತಿ ಗೀತೆಗಳಿರ್ಬೋದು, ಏನೇ ಇರ್ಬೋದು, ಎಲ್ಲ ಅನ್ಯ ಭಾಷೆಯಲ್ಲೇ ಇದ್ವು. ನೀವು ಕರ್ನಾಟಕದಲ್ಲಿದ್ದೀರಾ ಅಥವಾ ಆಂಧ್ರದಲ್ಲಿದ್ದೀರಾ ಅಂತ ಅವ್ರಿಗೆ ನೇರವಾಗಿ ಪ್ರಶ್ನೆ ಮಾಡಿದೆ. ಅವತ್ತಿನ ದಿವಸ ನಮ್ಮ ಕೊಪ್ಪಳ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಿಣಿಯಾಗಿದ್ದಂಥ ವಿಜಯಲಕ್ಷ್ಮಿ ಅಂತೇಳಿ ಒಬ್ರು, ರಾಮಕೃಷ್ಣ ಅಂತೇಳಿ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನ ಜೊತೆ ನೇರವಾಗಿ ಜಗಳಕ್ಕೆ ಬಂದ್ರು. ಅವ್ರಿಗೆ ಕೇಳಿದೆ ನಾನು, ನಮ್ಮ ನೆಲದಲ್ಲಿ ನಿಮ್ಗೆ ಅನ್ನ ಕೊಟ್ಟಿದೀವಿ, ನೀರು ಕೊಟ್ಟಿದೀವಿ, ಬದುಕು ಕಟ್ಕೊಂಡಿದ್ದೀರಾ, ಅದಲ್ಲದೆ ಅಧಿಕಾರ ಕೊಟ್ಟಿದೀವಿ, ಆದ್ರೂ ನಿಮ್ಗೆ ತೃಪ್ತಿ ಇಲ್ಲ, ನಮ್ಮ ಎಲ್ಲಾ ಅಧಿಕಾರ ಬೇಕು, ಬದುಕು ಬೇಕು, ನಿಮ್ಗೆ ಕನ್ನಡ ಬೇಡವಾ ಅಂತ ಕೇಳಿದಾಗ ಅವರೆಲ್ಲ ತಲೆ ತೆಗ್ಸಿದ್ರು. ಅವತ್ತಿನಿಂದ ಅಲ್ಲಿ ಶ್ರೀರಾಮನಗರ ಇರ್ಬೋದು, ಅಂಜೂರಿ ಕ್ಯಾಂಪ್ ಮುಂತಾದಂತ ಕ್ಯಾಂಪ್ಗಳಲ್ಲಿ ತೆಲುಗಿನಲ್ಲಿ ನಡೀತಕ್ಕಂತ ಧರ್ಮ ಪ್ರಚಾರ ಸಭೆಗಳಿರ್ಬೋದು, ಕಾರ್ಯಕ್ರಮಗಳು ರದ್ದಾದವು ನಮ್ಮ ಹೋರಾಟದ ಫಲವಾಗಿ. ಇವತ್ತು ಅಲ್ಲಿ ಕನ್ನಡದಲ್ಲೇ ಕಾರ್ಯಕ್ರಮಗಳು ನಡೀತಾ ಇದಾವೆ. ಅವರೆಲ್ಲ ಭಿತ್ತಿ ಪತ್ರಗಳು ಕನ್ನಡದಲ್ಲಿ ಇರ್ತವೆ. ಹಾಡುಗಳನ್ನೆಲ್ಲ ಸಿನಿಮಾ ಮಂದಿರಗಳಲ್ಲಿ ಕನ್ನಡದಲ್ಲೇ ಪ್ರಸಾರ ಮಾಡ್ತಾ ಇದ್ದಾರೆ. ಸಿನಿಮಾ ಯಾವ್ದಾದ್ರು ಹಾಕ್ಲಿ, ಅವರು ಮೊದಲು ಆರಂಭ ಕನ್ನಡದಿಂದ ಆಗ್ಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಅದು ಇವತ್ತು ಈಡೇರಿದೆ ಅಂತಂದ್ರೆ ಅದು ನಮ್ಮ ಹೋರಾಟದ ಫಲ ಅಂತ ನನಗೆ ಬಹಳ ಹೆಮ್ಮೆ ಇದೆ. ಯಾಕಂದ್ರೆ ನಮ್ಮ ಕೊಪ್ಪಳ, ಕುಷ್ಟಗಿ, ಗಂಗಾವತಿನಲ್ಲಿ ಕನ್ನಡದ ವಿಚಾರವಾಗಿ ನಮ್ಗೆ ಅಷ್ಟೊಂದು ಭಾಷಾ ವಿಚಾರವಾಗಿ ಸಮಸ್ಯೆಗಳು ಕಂಡು ಬರ್ಲಿಲ್ಲ. ಆದ್ರೆ ಕನ್ನಡಿಗರು ಹಿಂದುಳಿದಿದ್ವಿ. ಕನ್ನಡಿಗರು ಈ ಜಿಲ್ಲೆನಲ್ಲಿ ಸಾಕಷ್ಟು ತೊಂದರೆಗಳಿದ್ವು. ಎಷ್ಟೋ ಅನುದಾನಗಳು, ಸರ್ಕಾರಿ ಸವಲತ್ತುಗಳು ಕನ್ನಡಿಗರು ಸಿಗದಂಗಾಗಿತ್ತು. ಯಾಕಂದ್ರೆ ನಾವು ಹೇಳ್ತಾ ಇರ್ತೀವಿ, ನಮ್ಮ ರಾಜ್ಯಾಧ್ಯಕ್ಷರ ಗುರಿ ಏನಂದ್ರೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿಯೇ ನನ್ನ ಗುರಿ ಅಂತ ಅವ್ರು ಹೇಳ್ತಾರೆ. ನಾವು ಅವ್ರಿಗೆ ಪ್ರತಿ ನಮ್ಮ ಮಾಸಿಕ ಸಭೆನಲ್ಲೂ ನಾನು ಹೇಳೋದಿಷ್ಟೇ, ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕಂದ್ರೆ ಮೊದಲು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು ಅಂತೇಳಿ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕಂದ್ರೆ ಕಲ್ಯಾಣ ಕರ್ನಾಟಕದ ಜನತೆ ಏಳಿಗೆ ಆಗ್ಬೇಕು. ಇವ್ರ ಅಭಿವೃದ್ಧಿ, ಈ ಪ್ರದೇಶ ಅಭಿವೃದ್ಧಿ ಆದಾಗ ಮಾತ್ರ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆದಂಗ. ಎಲ್ಲಾ ಅಭಿವೃದ್ಧಿ ಆಗಿದೆ ಕರ್ನಾಟಕ, ಹಿಂದುಳಿದಿರೋದೊಂದು ಯಾವ್ದಂದ್ರೆ ಅದು ಕಲ್ಯಾಣ ಕರ್ನಾಟಕ ಅಂತ ನಾ ಪ್ರತಿ ನಮ್ಮ ಸಭೆನಲ್ಲೂ ವಾದ ಮಾಡ್ತಾ ಇರ್ತೇನೆ. ಅಲ್ಲ, ಈ ಅಭಿವೃದ್ಧಿ ಆಗ್ಬೇಕನ್ನಪ್ಪ ಅಂದ್ರ ಯಾವ ನಿಟ್ಟಿನಲ್ಲಿ ಯಾವ ಯೋಜನೆಗಳನ್ನ ಆಯೋಜನೆ ಮಾಡ್ಬೇಕು, ಸರ್ಕಾರ ಗಮನ ಸೆಳೆಂತದ್ದು ತಾವೇನಾದ್ರೂ ಸಲಹೆ ಕೊಟ್ಟಿದ್ದು? ನಾವು 371 ಜಾರಿಗಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ವಿ. ಒಂದು ಗ್ರಾಮ ಮಟ್ಟದಿಂದ ಹಿಡ್ಕೊಂಡು ದೆಹಲಿವರೆಗೂ ನಮ್ಮ ಹೋರಾಟಗಳಾದವು. ನಮ್ಮ ಒಬ್ಬ ಕಾರ್ಯಕರ್ತ ಗಣೇಶ್ ಬಡಿಗೇರ್ ಅಂತೇಳಿ ಕೈ ಬಿಟ್ಟು ಕ್ಯಾದಗುಪ್ಪದಿಂದ ಬೆಂಗಳೂರುವರೆಗೂ ಒಂದು ಬೈಕ್ ಓಡಿಸೋದ ಸಾಹಸ ಯಾತ್ರೆಗೆ, ಅದಕ್ಕೆ 371 ಜಾರಿಗೆ ಆಗ್ರಹಿಸಿ ನಾನು ಈ ಸಾಹಸ ಯಾತ್ರೆ ಮಾಡ್ತೀನಿ ಅಂತೇಳಿ ಅವನ ಒಂದು ಘೋಷಣೆಯನ್ನು ಕೂಗಿ ಅದಕ್ಕೆ ಅದೇ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಕರ್ವೆ ಅವನ ಜೊತೆಗೆ ನಿಂತು ಅದೊಂದು ಸಾಹಸ ಯಾತ್ರೆಯನ್ನು ಹೋರಾಟದ ಮೂಲಕವಾಗಿ ಅದೊಂದು ಸಾಹಸ ಯಾತ್ರೆ ಮಾಡಿದೆ. ಅದು ತದನಂತರ ಬೆಂಗಳೂರಿಂದ ದೆಹಲಿವರೆಗೂ 371 ಜಾರಿಗೆ ಆಗ್ರಹಿಸಿ ಅದೊಂದು ಪ್ರತಿಭಟನೆ ಮಾಡಿದ್ವಿ. ನಾರಾಯಣಗೌಡರ ಜೊತೆಗೆ ಸೇರಿ ಗುಲ್ಬರ್ಗಾದಲ್ಲಿ, ಕೊಪ್ಪಳದಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಸಾಕಷ್ಟು ಹೋರಾಟಗಳನ್ನ 371 ಜಾರಿಗಾಗಿ. ಯಾಕಂದ್ರೆ ಅದು ಜನರ ಬಾಯಲ್ಲಿ ಬರೀ ರಾಜಕಾರಣಿಗಳು ಚುನಾವಣೆ ಬಂದಾಗ ಮಾತ್ರ 371 ಜಾರಿ ಅಂತಿದ್ರು, ಮತ್ತೆ ಚುನಾವಣೆ ಬರೋವರೆಗೂ ಅದನ್ನ ಮರ್ತಿದ್ರು. ಚುನಾವಣೆ ಬಂದಾಗ ಅದೊಂದು ಮಂತ್ರವಾಗಿ ಇಸ್ಕೊಂಡಿದ್ರು. ಯಾವಾಗ ನಾವು ಕರ್ವೆ ಕಾರ್ಯಕರ್ತರು ಅವ್ರು ನಿಲ್ಲಿಸಿ ರಸ್ತೆಯಲ್ಲಿ ಕೇಳಕ್ ಶುರು ಮಾಡಿದ್ವಿ, ಬೀದಿನಲ್ಲಿ ಸಚಿವರನ್ನ ಗೆರವ್ ಹಾಕಿ ನೀವು 371 ಜಾರಿ ಮಾಡ್ತೀರಾ ಇಲ್ಲ ಅಂತ ಅವ್ರಿಗೆ ಮುಖಕ್ಕೆ ಮಂಗಳಾರತಿ ಮಾಡಕ್ ಶುರು ಮಾಡಿದ್ವಿ. ಅವಾಗ ಎಚ್ಚೆತ್ಕೊಂಡಂತ ಈ ಭಾಗದ ಕೆಲವು ಜನಪ್ರತಿನಿಧಿಗಳು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂತಾದವರು ಮನಸ್ಸು ಮಾಡಿ ಇವತ್ತು 371 ಜಾರಿಗೆ ಮಾಡಿದ್ದಾರೆ. ಆದ್ರೆ ಅದು ನಮಗೆ ತೃಪ್ತಿಯಾಗಿಲ್ಲ, ಪೂರ್ಣ ಅನುಷ್ಠಾನ ಆಗಿಲ್ಲ, ಅದು ನಮಗೆ ತೃಪ್ತಿಕರವಾಗಿಯೂ ಇಲ್ಲ. ನನಗೆ ಇನ್ನೊಂದು ನೋವು ಏನಂತಂದ್ರೆ, ನಮ್ಮ 371 ಜಾರಿ ಆದ್ಮೇಲೆ ಎಷ್ಟೋ ಜನ ಯುವಕರು ಮೆಡಿಕಲ್ ಕಾಲೇಜ್ನಲ್ಲಿ ಸೀಟ್ಗಳನ್ನು ಪಡ್ಕೊಂಡ್ರು, ಇಂಜಿನಿಯರಿಂಗ್ ಪಡ್ಕೊಂಡ್ರು, ಎಷ್ಟೋ ಜನ ಅದರ ನೌಕರಿಯನ್ನು ಪಡ್ಕೊಂಡ್ರು, ಎಲ್ಲ ಮಾಡಿದ್ರು. ಇದು ಆರಕ್ಷಕ ಹುದ್ದೆಗಳು ಆದವು, ಇಂಜಿನಿಯರ್ಗಳ ಸೆಲೆಕ್ಷನ್ ಆದ್ರು. ಎಲ್ಲ ಹುದ್ದೆಗಳು ನಮ್ಮ ಭಾಗದ ಜನರಿಗೆ ಸ್ವಲ್ಪ ಮುಂಚೆಗಿಂತ ಉತ್ತಮವಾಗಿ ಆಯ್ತು, ಇವರಿಗೆ ಒಳ್ಳೇದಾಯ್ತು. ಆದ್ರೆ ಒಳ್ಳೇದನ್ನ ಪಡ್ಕೊಂಡಂತವ್ರು ಇದನ್ನು ಇನ್ನ ಮಾಡ್ತಕ್ಕಂತ ನಿಟ್ಟಿನಲ್ಲಿ ಅವ್ರು ಯೋಚನೆ ಮಾಡ್ಬೇಕು. ಇದು ನನ್ನ ವಿಚಾರ. ಯಾಕಂದ್ರೆ ಅದ್ರ ಉಪಯೋಗ ಪಡ್ಕೊಂಡವ್ರು ಇವ್ರು. ಯಾಕಂದ್ರ ಅದು ನೋವು ಎಲ್ರಿಗೂ ಇದೆ. ಅದು 371 ಕೊರಗು ನಮಗಿದೆ. ಯಾಕಂದ್ರೆ ನಾವು ಮೈಸೂರನ್ನ ಆಳಿದಂತ ರಾಜರ ತರ ನಮ್ಮನ್ನ ಆಳಿದಂತ ಹೈದರಾಬಾದ್ ನಿಜಾಮರು ನಮ್ಮ ಮೇಲೆ ಶೋಷಣೆ ಮಾಡಿದ್ರು. ನಮ್ಮ ಕರವನ್ನ ವಸೂಲು ಮಾಡಿ ಅವರು ಐಷಾರಾಮಿ ಜೀವನ ಮಾಡಿ ಜನರಿಗೆ ಯಾವುದೇ ಶಿಕ್ಷಣ ನೀಡಲಿಲ್ಲ, ನೀರಾವರಿ ಸೌಲಭ್ಯಗಳನ್ನು ನೀಡಲಿಲ್ಲ, ನಮ್ಮ ಕೃಷಿಗೆ ಯಾವುದೇ ಒತ್ತು ಕೊಡ್ಲಿಲ್ಲ. ನಮ್ಮನ್ನ ಬರೀ ತೆರಿಗೆ ಕಟ್ಟೋರ್ ತರ ನಮ್ಮನ್ನ ತೆರಿಗೆ ಸುಲಿಗೆ ಮಾಡಿ ತಾವು ಐಷಾರಾಮಿ ಜೀವನ ಮಾಡಿದಂತ ನಮ್ಮನ್ನ ಆದಂತ ಅವತ್ತಿನ ನಿಜಾಮರಿಗೂ ಮೈಸೂರನ್ನ ಆದಂತ ಒಡೆಯರ್ಗೂ 100ಕ್ಕೆ 100 ವ್ಯತ್ಯಾಸ ಇದೆ. ಅವರು ತಮ್ಮ ಒಡವೆ ವಸ್ತ್ರಗಳನ್ನ ಒತ್ತೆ ಇಟ್ಟು
ಕಾಲೇಜುಗಳನ್ನ ಅಣೆಕಟ್ಟನ್ನ ನಿರ್ಮಾಣ ಮಾಡಿದಂತ ಒಡೆಯರಲ್ಲಿ ನಮ್ಮನ್ನ ಸುಲಿಗೆ ಮಾಡಿದಂತ ನಮ್ಮ ರಾಜ್ಯದಲ್ಲಿ. ಹೀಗಾಗಿ ನಮಗೆ ಅವ್ರಿಗೆ ದಶಕಗಳಲ್ಲ ಶತಮಾನಗಳ ವ್ಯತ್ಯಾಸ ಇದೆ. ಅದಕ್ಕೆ ಅದು ನಾವೆಲ್ಲರೂ ಅದನ್ನ ಪಡ್ಕೋಬೇಕು, ಅವ್ರು ಸರಿಸಮಾನವಾಗಿ ನಾವು ನಿಲ್ಬೇಕು ಅಂದ್ರೆ ಇಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು ಈ ಹೋರಾಟದಲ್ಲಿ. ಇದ್ರ ಕಡೆ ಎಲ್ಲರೂ ಗಮನ ಇರ್ಬೇಕು. ಈ ಕನ್ನಡ ಪರ ಸಂಘಟನೆ ಜೊತೆ ಜನರನ್ನು ಬರ್ಬೇಕು. ಅವಾಗ ಮಾತ್ರ ಇದನ್ನ ಸಂಪೂರ್ಣವಾಗಿ ನಾವು ಪಡ್ಕೊಳಕ್ ಸಾಧ್ಯ ಐತಿ. ಅವಾಗ ನಮ್ಮ ರಾಜಕಾರಣಿಗಳು ಎಚ್ಚೆತ್ಕೊಂತಾರೆ. ನಮ್ ಜನರು ತಲೆಯಾಗಿ ಇದು ಬರ್ಬೇಕು. ಇದು ಬರದೆ ಯಾರು ನಮ್ಮ ರಾಜಕಾರಣಿಗಳು ಎಚ್ಚೆತ್ಕೊಳ್ಳ. ಯಾಕಂದ್ರೆ ನಮ್ಮ ಭಾಗದ ರಾಜಕಾರಣಿಗಳನ್ನ ನೋಡ್ತೀನಿ, ಯಾವಾಗ ಒಂದ್ಸರಿ ಇವ್ರು ವಿಧಾನಸೌಧದಲ್ಲಿ ಮಾತಾಡಿದ್ನ ದೊಡ್ಡದಾಗಿ ಹೇಳ್ಕೊಂತಾರೆ. ಟೇಬಲ್ ಗುದ್ದಿ ನನಗೆ ಇಷ್ಟು ಅನುದಾನ ಬೇಕು, ಬೇಕೇ ಬೇಕು ಅಂತ ತರುವಂತ ತಾಕತ್ ಎಲ್ಲೋ ಒಬ್ಬಿಬ್ರು ರಾಜಕಾರಣಿಗಳು ಬಿಟ್ರೆ ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕದ ಯಾವ ರಾಜಕಾರಣಲ್ಲೂ ಇಲ್ಲ. ಆ ಕೊರಗು ನಮ್ಗೆ ನೋವಾಗಿ ಕಾಡ್ತಾ ಇದೆ. ಅಂತ ಒಬ್ಬ ನಾಯಕರುಗಳನ್ನ ನಮ್ಮವ್ರು ಚುನಾಯಿಸ್ಬೇಕು. ಆಗ ಮಾತ್ರ ನಮ್ಮ ಭಾಗ ಅಭಿವೃದ್ಧಿ ಆಗ್ತದೆ. ಯಾಕಂದ್ರೆ ವಿಧಾನಸೌಧದಲ್ಲಿ ಕಾನೂನುಗಳನ್ನು ಮಾಡ್ತಕ್ಕಂಥವ್ರು ಅಲ್ಲಿ, ಅನುದಾನವನ್ನ ತರುವಂತದ್ದೇ ಅಲ್ಲೇ ನಮ್ಮವ್ರು ಗಟ್ಟಿಗಿರಿಲ್ಲ ಅಂದಾಗ ನಾವು ಏನ್ ಮಾಡಿದ್ರು ವ್ಯರ್ಥ. ಅದಕ್ಕೆ ನಮ್ಮವ್ರು ಅಲ್ಲಿ ಗಟ್ಟಿಗರನ್ನ ಆಯ್ಕೆ ಮಾಡಿ ಕಳಿಸ್ಬೇಕು. ನಮ್ ಜನ ಅದು ಆಯ್ಕೆ ಮಾಡಿ ಕಳಿಸ್ಬೇಕಂದ್ರೆ ಇವ್ರ ಮನಸ್ಸಿನಲ್ಲಿ ಮೊದಲು ಮೂಡ್ಬೇಕು. ಈಗ ಅದನ್ನ ಸದುಪಯೋಗ ಪಡ್ಕೊಂಡಂತವ್ರು ನಮ್ಮ ಮುಂದಿನ ಪೀಳಿಗೆಗೂ ಇದು ಬರ್ಲಿ. ಯಾಕಂದ್ರೆ ನಾವು ಹೋರಾಟ ಮಾಡುವಾಗ ನಮ್ಗೆ ಗೊತ್ತಿತ್ತು ನಮಗೆ ಇದರಿಂದ ಏನು ಲಾಭ ಇಲ್ಲ ಅಂತ. ನಮ್ಮ ಮುಂದಿನ ಪೀಳಿಗೆ, ನಮ್ಮ ಯುವ ಪೀಳಿಗೆ, ನಮ್ಮ ಮುಂದಿನ ಪೀಳಿಗೆ ಇದು ಅನುಕೂಲ ಆಗಲಿ. ನಮ್ಮ ಹಿರಿಯರು ಇದನ್ನೇನೋ ಜಾರಿ ಮಾಡಿದ್ರೆ ನಾವು ಇವತ್ತ ಸರ್ಕಾರಿ ನೌಕರಿಗಾಗ್ಲಿ ಯಾವ್ದೋ ಒಂದು ಸೀಟ್ಗಾಗಿ ನಾವು ಪರಿತಾಪ ಮಾಡಿ ಹಿನ್ನಡೆ ಅನುಭವಿಸಿ ಗೌಡ್ರಿ, ಇನ್ನೊಂದು ವಿಷಯ, ಈ ಶಿಕ್ಷಣ ವ್ಯವಸ್ಥೆ ಅಂತ ಬಂದಾಗ ಸ್ಥಳೀಯರಿಗೆ ಹುದ್ದೆ ಸಿಗ್ತಾ ಇಲ್ಲ. ಹೊರ ಜಿಲ್ಲೆಯಿಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿಗ್ತಾವ. ಹೊರ ಜಿಲ್ಲೆಯಿಂದ ಬಂದಂತ ಶಿಕ್ಷಕರನ್ನೇ ಇಲ್ಲಿ ಅತಿ ಹೆಚ್ಚು ನೇಮಕಾತಿ ಆಗ್ತಾ ಇದೆ. ಇನ್ನೊಂದು ಏನಪ್ಪಾ ಅನ್ನೋದ್ರ ಕೊರತೆ, ಶಿಕ್ಷಕರ ಕೊರತೆ ಬಹಳಷ್ಟು ಇದೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ. ವಿಷಯವಾರು ಶಿಕ್ಷಕರು ಸಿಗ್ತಾ ಇಲ್ಲ. ನಾವು ಕನ್ನಡ ಕಟ್ಟಬೇಕಂದ್ರ ಮೊಳಕೆ ಹುಡ್ಕೊಂಡು ಪೂರ್ವ ಪ್ರಾಥಮಿಕ ಶಾಲೆಯಿಂದಲೇ ಅಲ್ಲೇ ಶಿಕ್ಷಕ ಕೊರತೆ ಇದ್ದಾಗ ಪಾಲಕರು ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ. ಆಂಗ್ಲ ಮಾಧ್ಯಮ ಖಾಸಗಿ ಶಾಲೆಗಳಿಗೆ ಕಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಮ್ಮ ಸಂಘಟನೆ ಸರ್ಕಾರಕ್ಕೆ ಏನು ಒತ್ತಾಯ ಪಡ್ತೀವಿ? ನಾವು ಈ ಭಾಗದಲ್ಲಿ ನೇಮಕವಾದಂತ ಅನ್ಯ ಜಿಲ್ಲೆಯ ನೌಕರರು ಏನಿದ್ರು ಅವರೆಲ್ಲರೂ 2 ವರ್ಷ 3 ವರ್ಷ ಆದ್ಮೇಲೆ ತಮ್ಮ ಸಂಬಂಧಿ ಸಚಿವರನ್ನ ಅಥವಾ ತಮ್ಮ ಭಾಗದ ಶಾಸಕರನ್ನ ಹಿಡ್ಕೊಂಡು ಒತ್ತಡ ತಂದು ಅವರು ಇಲ್ಲಿಂದ ಮತ್ತೆ ವರ್ಗಾವಣೆಗೊಂಡು ತಮ್ಮ ಜಿಲ್ಲೆಗೆ ಹೋಗ್ಬಿಡ್ತಾರೆ. ಹೀಗಾಗಿ ನಮ್ಮಲ್ಲಿ ಸಂಖ್ಯೆ ಕೊರತೆ ಹಾಗೆ ಉಳಿತಾನೆ ಇದೆ. ಶಿಕ್ಷಕರ ಕೊರತೆ ನಮ್ಮಲ್ಲಿ ಯಾಕೆ ನೀಗ್ತಾ ಇಲ್ಲ ಅಂದ್ರೆ ನಮ್ಮವರು ಸ್ಥಳೀಯರು ಆಯ್ಕೆ ಆಗ್ತಾ ಇಲ್ಲ. ನಮ್ಮ ಸ್ಥಳೀಯವಾಗಿ ಅಷ್ಟೊಂದು ಉನ್ನತ ಮಟ್ಟದ ಶಿಕ್ಷಣ ನಮಗೆ ಸಿಕ್ಕಿಲ್ಲ. ಮತ್ತು ಸಿಗದೆ ಇರುವಂತ ಸಂದರ್ಭದಲ್ಲಿ ಅಂತ ಒಂದು ತರಬೇತಿ ನೀಡ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳು ನಮ್ಮಲ್ಲಿಲ್ಲ. ಆ ಕೊರತೆಯಲ್ಲಿ ಎಲ್ಲೋ ಕೆಲವಿಷ್ಟು ಜನ ಸುಶಿಕ್ಷಿತರು, ಕೆಲವರು ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಓದ್ಕೊಂಡು ಬಂದು ಎಷ್ಟೋ ಜನ ನೌಕರಿ ಮಾಡ್ತಾ ಇದ್ದಾರೆ. ಅವ್ರನ್ನ ಬಿಟ್ರೆ ಬೇರೆ ಹಾಸನದವರು, ಮಂಡ್ಯದವರು, ಮಂಗಳೂರಿನವರು ಬಂದು ಇಲ್ಲಿ ನೌಕರಿಯನ್ನು ಗಿಟ್ಟಿಸ್ಕೊತಾರೆ, ತಮ್ಮ ಜಿಲ್ಲೆಗೆ ವರ್ಗಾವಣೆ ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ನಮ್ಮಲ್ಲಿ ಖಾಲಿ ಹುದ್ದೆ ಹೇಗೇನೆ ಉಳಿತಾ ಇದಾವೆ. ಅವ್ರು ಬಂದ್ರು ಎಷ್ಟೋ ಜನ, ನಾನು ಮೈಸೂರಿನವ್ರನ್ನ ಗಮನಿಸಿದ್ದೀನಿ ಇಲ್ಲಿ ಎಷ್ಟೋ ಶಾಲೆಗಳಲ್ಲಿ ಅವರು 6 ತಿಂಗಳ 3 ತಿಂಗಳ ರಜೆಗಳನ್ನ ಹಾಕಿ ಹೋಗ್ತಾರೆ, ಬರೋದೇ ಇಲ್ಲ. ನಮ್ಮ ವಾತಾವರಣದಲ್ಲಿ ಅವ್ರಿಗೆ ಆಗಲ್ಲ. ಅಂತವ್ರಿಗೆ ಇಲ್ಲಿ ನೇಮಕಾತಿನ ಕೊಡಬಾರದು ಅಂತೇಳಿ ನಾನು ಯೋಚನೆ ಮಾಡ್ತೀನಿ. ನಮ್ಮ ಸಚಿವರುಗಳು ಅದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಇಲ್ಲಿ ಆಯ್ಕೆ ಆದಂತ ಅನ್ಯ ಜಿಲ್ಲೆಯವರು ಇಲ್ಲೇ ಉಳಿಬೇಕು. ಆಗಿದ್ರೆ ಮಾತ್ರ ಅವ್ರಿಗೆ ಇಲ್ಲಿ ನೌಕರಿಗೆ ಆಯ್ಕೆ ಮಾಡ್ಬೇಕು ಅಂತ ಒಂದು ಕಾನೂನನ್ನು ಕಠಿಣವಾಗಿ ತೆಗೆದಿದ್ದೆ ಆದ್ರೆ ಅದು ನಮ್ಗೆ ಯಶಸ್ಸಾಗುತ್ತೆ. ಅವರು ಇಲ್ಲೇ ನಾವು ಇರ್ಬೇಕಲ್ಲ ಅನ್ನೋ ಒಂದು ಉದ್ದೇಶದಿಂದ ಒಳ್ಳೆ ಪಾಠ ಪ್ರವಚನಗಳಲ್ಲಿ ತೊಡಗಿಸ್ಕೊಳ್ತಾರೆ. ಅವ್ರ ಮನಸ್ಸಿನಲ್ಲಿ ಒಂದೇ ಇರುತ್ತೆ, ನಿತ್ಯ ಸಚಿವರನ್ನ ಸಂಪರ್ಕ ಮಾಡ್ಬೇಕು, ನಾನು ವರ್ಗಾವಣೆ ಮಾಡಿಸ್ಕೊಂಡು ಹೋಗ್ಬೇಕು, ಇಲ್ಲಿ ಇರಕ್ಕಾಗಲ್ಲ ಅನ್ನೋ ಒಂದು ಮನಸ್ಥಿತಿನಲ್ಲಿ ಅವ್ರು ಇಲ್ಲಿ ನಮ್ಮ ಭಾಗದಲ್ಲಿ ಕೆಲಸ ಮಾಡ್ತಿರ್ತಾರೆ. ಎಲ್ಲೋ ಒಬ್ರಿಬ್ರು ಈ ಭಾಗದಲ್ಲಿ ಉಳ್ಕೊಂಡು 10 ವರ್ಷ ಕೆಲಸ ಮಾಡಿ ಹೋದವರು ಉಂಟು. ಅವರು ಅದು ಬೆರಳಿಕೆ ಅಷ್ಟು ಜನ. ಆದ್ರೆ ಬಹಳಷ್ಟು ಜನ ತಮ್ಮ ಒಂದು ಒತ್ತಡವನ್ನ ತಂದು, ರಾಜಕೀಯ ಒತ್ತಡವನ್ನು ತಂದು ವರ್ಗಾವಣೆ ತೆಗೆದುಕೊಂಡು ಹೋಗುವಂತವ್ರೆ ಬಹಳ ಜನ. ಆದ್ರಿಂದ ಇಲ್ಲಿ ನೇಮಕಾತಿನಲ್ಲೇ ಮೊದಲು
ಒಂದು ಕಠಿಣವಾದಂತ ಒಂದು ನಿಯಮ ಆಗ್ಬೇಕು. ಆಗ ಮಾತ್ರ, ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಒಂದೇ ಆದ್ರ ಸಾಲದು ನಮಗೆ. ಇಂಥವೆಲ್ಲ ಕಟ್ಟುನಿಟ್ಟಿನ ನಿಯಮಗಳು ಇಲ್ಲಿ ಚಾಲ್ತಿಗೆ ಬರ್ಬೇಕು. ಎಚ್ ಕೆ ಪಾಟೀಲ್ರು ತುಂಬಾ ನಿಯಮಗಳನ್ನ ಬಿಗಿಯಾಗಿ ಇಟ್ಟಿದ್ರು, ಆಮೇಲೆ ಅವನ್ನೆಲ್ಲ ಸಡಿಲಿಸ್ಬಿಟ್ರು. ಯಾಕೆ ಅಂತ ಗೊತ್ತಾಗಲಿಲ್ಲ. ಯಾಕಂದ್ರೆ ಅಲ್ಲ, ಇಲ್ಲಿ ಅವರು ಈ ಸ್ಥಳೀಯರಿಗೆ ಹುದ್ದೆ ಸಿಗಬೇಕಾದಂತ ಅನ್ನೋದು ಈ ಹೊರ ಜಿಲ್ಲೆದವ್ರಿಗೇನು ಅನ್ಯಾಯ ಆಗ್ತಿದೆ ಅಂತ ಅನ್ನೋದು ಪತ್ರ ಬರೆದು ಇಲ್ಲಿ ತಡೆ ಹೊಡಿದ್ರು ಅನ್ನೋದು ಒಂದು ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ಜನಪ್ರತಿನಿಧಿಗಳು ಧ್ವನಿ ಆಗಬೇಕು. ಯಾರು ಧ್ವನಿ ಎತ್ತ ಇಲ್ಲ. ನಾನು ಆಗ್ಲೇ ಒಂದು ಮಾತು ಹೇಳಿದೆ ನಿಮ್ಗೆ, ವಿಧಾನಸೌಧದಲ್ಲಿ ಮಾತನಾಡ್ತಕ್ಕಂಥವ್ರಿಲ್ಲ ನಮ್ಮ ಭಾಗದ ಜನಪ್ರತಿನಿಧಿಗಳು. ಎಲ್ಲ ಹೊರಗೆ ಮಾತಾಡ್ತಾರೆ, ಇಲ್ಲಿ ಬಂದಾಗ ಭಾಷಣ ಮಾಡ್ತಾರೆ, ರಸ್ತೆಯಲ್ಲಿ ನಿಂತು ಏನೋ ಚಪ್ಪಾಳೆ ಗಿಟ್ಟಿಸ್ಕೊಂಡು ಹೋಗ್ತಾರೆ. ಎಲ್ಲಿ ಮಾತಾಡಿ ಇವರು ಅನುದಾನ ತರಬೇಕು ನೋಡ್ರಿ. ಈಗ ಶಿಕ್ಷಕರ ಕೊರತೆ ಜೊತೆಗೆ ಈ ಗಡಿ ಪ್ರದೇಶದ ಕನ್ನಡ ಶಾಲೆಗಳು ಮುಚ್ತಾ ಇವೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ತಮ್ಮ ಸಂಘಟನೆ ಪರದಿಂದ ಏನಾದ್ರು ಒತ್ತಾಯ? ನಾವು ಈಗಾಗಲೇ ಗಡಿನಾಡ ಅಭಿವೃದ್ಧಿ ಪ್ರಾಧಿಕಾರ ಅಂತಕ್ಕನ್ನೋದು ಅದೊಂದು ಗಂಜಿ ಕೇಂದ್ರ ಆಗಿದೆ. ಅಲ್ಲಿ ಇರ್ತಕ್ಕಂಥ ಅಧ್ಯಕ್ಷರುಗಳಿಗೆ ಒಬ್ಬ ಸಹಾಯಕನ್ನು ಕೂಡ ಸರ್ಕಾರ ನೇಮಕ ಮಾಡ್ಕೊಳಕ್ ಕೊಟ್ಟಿಲ್ಲ. ಒಬ್ಬ ಕಾರ್ಯದರ್ಶಿ ದೂರ ಹೋಯ್ತು. ಇಂತಹ ಸಂದರ್ಭದಲ್ಲಿ ಅದ್ರ ಯಾಕೆ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ಅದನ್ನ ನಮ್ಮ ಕಣ್ಣಿಗೆ ಮಣ್ಣೆಚ್ಚಕ್ಕೆ ಕೆಲಸವನ್ನು ಮಾಡ್ತಾ ಇದ್ದೀರಾ? ನೀವು ಅದನ್ನು ಬಂದ್ ಮಾಡಿ, ನೀವು ಮೂಲತಃ ಕನ್ನಡ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಗಡಿನಾಡಲ್ಲಿ, ಯಾಕೆಂದ್ರೆ ಅವತ್ತ ಆಲೂರು ವೆಂಕಟರಾಯರು ಕನ್ನಡ ಏಕೀಕರಣಕ್ಕಾಗಿ ಶ್ರಮಿಸ್ತಂತವ್ರು. ಅಂತ ಮಹನೀಯರನ್ನ ಮನಸ್ಸಿಗೆ ನೋವು ಉಂಟು ಮಾಡ್ಬೇಕಂತಾನೆ ಆಲೂರನ್ನ ಆಂಧ್ರದಲ್ಲೇ ಉಳಿಸಿದ್ರು. ಇದು ಯಾಕೆಂದ್ರೆ ನಮಗೂ ಅದು ಕೆಲವೊಂದು ವಿಚಾರದಲ್ಲಿ ಬಹಳಷ್ಟು ಆಗಿದೆ, ನಾವು ಅನುಭವಿಸಿದ್ವಿ. ಯಾರ ಮುಂಚೂಣಿಯಲ್ಲಿ ಇರ್ತಾರೆ ಅವ್ರು ನಡಿಬೇಕನ್ನೋದು ಒಂದೇ ಉದ್ದೇಶ ಇರುತ್ತೆ. ಆಲೂರು ಪಕ್ಕ ಕನ್ನಡಿಗರು ಇರ್ತಕ್ಕಂಥ ಪ್ರದೇಶ ಆಲೂರು, ಆದೋನಿ. ಅವು ಯಾಕೆ ಇಂದು ಆಂಧ್ರದಲ್ಲಿ ಸೇರಿದ್ವು ಅಂದ್ರೆ ಅದರ ಮುಖ್ಯ ರೂವಾರಿಗಳಾಗಿದ್ರು ಅವರು. ಆಲೂರು ವೆಂಕಟರಾಯರು ಒಂದು ಕನ್ನಡ ಏಕೀಕರಣ ಇನ್ನೂ ಮುಂದುವರಿತಾನೆ ಇದೆ. ಇವತ್ತ ಸೊಲ್ಲಾಪುರ, ಜತ್ತ ಎಲ್ಲ ಕನ್ನಡ ಪರವಾಗಿರ್ತಕ್ಕಂಥ ಹಳ್ಳಿಗಳಲ್ಲಿ ಅವರೆಲ್ಲರೂ ಕರ್ನಾಟಕಕ್ಕೆ ಸೇರ್ಬೇಕಂತ ಒಲವು ಇಟ್ಕೊಂಡಂತ ಜನ ಅಲ್ಲಿ ಇದ್ದಾರೆ. ಅವ್ರನ್ನೆಲ್ಲ ನಾವು, ಯಾಕಂದ್ರೆ ಈಗ ಅದಕ್ಕಾಗಿ ನಾವು ಮೊನ್ನೆ ಸೊಲ್ಲಾಪುರಲ್ಲಿ ಕೂಡ ಒಬ್ಬ ಕರ್ನಾಟಕ ರಕ್ಷಣಾ ವೇದಿಕೆ ಶಾಖೆಯನ್ನು ತೆಗೆದು ಅಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷ ನೇಮಕ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಹೆಜ್ಜೆ ಇಡ್ತಾ ಹೋಗ್ತಾ ಇದೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಷ್ಟು ಸಾಧ್ಯ ಅಷ್ಟು. ಯಾಕಂದ್ರೆ ರೈಲ್ವೆನಲ್ಲಿ ಕನ್ನಡಿಗರಿಗೆ ಹೋರಾಟ ಮಾಡಿ. ಇನ್ನೊಂದು, ಈ ಬೆಳಗಾವಿ ಈ MES ಪುಂಡಾಟಿಕೆ ಅದನ್ನ ಹತ್ತಿಕ್ಬೇಕಂದ್ರೆ ಈ ಮುಂದೆ ಬರೋದು ಈ ನಮ್ಮ ಕನ್ನಡ ಪರ ಸಂಘಟನೆ ನಾರಾಯಣ ಗೌಡರು ಬಣ ನೇತೃತ್ವದೊಳಗೆ ಇವರು ತಗೊಂಡಂತ ತೀರ್ಮಾನ, ಆ ಹೋರಾಟದ ಕಿಚ್ಚು ಈ ಸರ್ಕಾರಗಳಿಗೆ ಯಾಕೆ ಬರ್ತಾ ಇಲ್ಲ, ಜನಪ್ರತಿನಿಧಿಗಳಿಗೆ ಯಾಕೆ ಬರ್ತಾ ಇಲ್ಲ? ಇವತ್ತ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತಕ್ಕನ್ನೋದು ಒಂದು ಮಹಾರಾಷ್ಟ್ರ ಸರ್ಕಾರನೇ ಪ್ರತಿ ವರ್ಷ ತಮ್ಮ ಬಜೆಟ್ ನಲ್ಲಿ 10 ಕೋಟಿ ಹಣ ಬಿಡುಗಡೆ ಮಾಡಿ ಅದನ್ನ ಪೋಷಿಸಿ ಬೆಳೆಸ್ಕೊಂಡು ಬಂದಂತ ಒಂದು ಸಂಘಟನೆ. ಅದನ್ನ ನಮ್ಮಲ್ಲಿನ ರಾಜಕಾರಣಿಗಳು, ಇವತ್ತ ಕನ್ನಡ ಪರವಾಗಿ ಚಿಂತನೆ ಮಾಡ್ತಕ್ಕಂಥ ಎಲ್ಲಾ ರಾಜಕಾರಣಿಗಳು ಅಲ್ಲಿ ಹಿನ್ನಡೆ ಆಗಿದ್ರು. ಯಾವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮೌರ್ಯ ಮತ್ತು ಇನ್ನ ಅವನ ಸಹಚರರಿಗೆ ನಾವು ಕಪ್ಪು ಮಸಿ ಬೆಳೆದು ಮಹಾರಾಷ್ಟ್ರದಲ್ಲಿ ಏಕೀಕರಣ ಸಮಿತಿಯವ್ರಿಗೆ ಒಂದು ಬಿಸಿ ಮುಟ್ಟಿಸಿದ್ವಿ. ತದನಂತರ ನಾನು ಎಷ್ಟೋ ಒಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವ್ರು ಹಾಕೊಳ್ತಕ್ಕಂಥ ಅಲ್ಲಿನ ಮಹಾಮೇಳ ಇರ್ಬೋದು, ಅವು ಏನೇ ಅವ್ರು ಹಾಕೊಂಡ್ರು ನಾವು ಹೋಗಿ ನೇರವಾಗಿ ಅವ್ರ ಜೊತೆಗೆ ಗಲಾಟೆ ಮಾಡಿ, ನೀವು ಯಾರು ನಮ್ಮ ರಾಜ್ಯದಲ್ಲಿ ಬಂದು ಮಹಾಮೇಳ ಮಾಡಕ್ಕೆ, ನಿಮ್ಗೇನು ಹಕ್ಕಿದೆ ಅಂತೇಳಿ ಅವ್ರ ಜೊತೆ ನೇರವಾಗಿ ಬೀದಿಗಳು ಜಗಳ ಮಾಡಿದ್ವಿ. ಯಾಕಂದ್ರೆ ನಮ್ಮ ಕುಷ್ಟಿಯಿಂದನೇ ನಮ್ಮ ಸಂತೋಷ್, ನಮ್ಮ ಶಿವಲಿಂಗಪ್ಪ ಮುಂತಾದಂತ ನಮ್ಮ ಕಾರ್ಯಕರ್ತರು ನಾವು ಬೆಳಗಾವಿಗೆ ಹೋಗೋಣ ರೆಡಿ ಅಂದ್ರೆ ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು, ಅವ್ರು ಎದ್ದು ಬರೋರು. ಅಲ್ಲಿ ಮಹಾಮೇಳಕ್ಕೆ ರಾತ್ರಿ 8 ಗಂಟೆವರೆಗೂ DC ನಾನು ಅನುಮತಿ ನೀಡಿಲ್ಲ ಅಂತ ಹೇಳೋದು, 8 ಸಹಿ ಮಾಡೋರು. ಅವಾಗ ನಮಗ್ ಗೊತ್ತಾಗೋದು, ನಮ್ಮ ಬೆಳಗಾವಿ ಅಧ್ಯಕ್ಷರು ಬೇಗ ಬನ್ನಿ, ಇಲ್ಲಿ ನಾವು ಅಷ್ಟೇ ಸಾಕಾಗಲ್ಲ, ನೀವು ಬಂದು ನಮ್ಮ ಕೈ ಜೋಡಿಸಿ ಅಂತ ಹೇಳಿದಾಗ ನಮ್ಮ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ ಬರೋರು. ಇಲ್ಲಿ ಗ್ರಾಮಗಳಲ್ಲೂ ನಾವು ಒಂದು 8-10 ಗಾಡಿ ತೆಗೆದುಕೊಂಡು ಹೋಗಿ ಬೆಳಗಾವಿನಲ್ಲಿ ಮುಂಜಾನೆ ಅವ್ರ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ MES ನ ಒಂದು ಪುಂಡ್ರನ ಅಡ್ಡ ನಿಂತು ಗಲಾಟೆ ಮಾಡಿ ಅವ್ರನ್ನ ವಾಪಸ್ ಕಳಿಸುವಂತ ವ್ಯವಸ್ಥೆ ಶಾಶ್ವತ ಪರಿಹಾರ ಇಲ್ಲ. ಇವತ್ತ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅನ್ನೋದು ಪೂರ ಮಲಗೋಗಿದೆ.
ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟದ ಫಲ ಅಂತ ನನಗೆ ಹೆಮ್ಮೆ ಇದೆ. ಯಾಕಂದ್ರೆ ನಾವು ಅಷ್ಟೊಂದು ಹೋರಾಟಗಳನ್ನು ಮಾಡಿದಕ್ಕೂ ಇವತ್ತು ಸಾರ್ಥಕ ಆಯ್ತು. ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಸೊಲ್ಲು ಅಡಗಿದೆ, ಇವತ್ತೇನು ಇಲ್ಲ. ಅದು ಬೆಳಗಾವದಲ್ಲಿ ಏನಿದ್ರು ಕನ್ನಡದ ವಾತಾವರಣ ಮೂಡಿದೆ, ಕನ್ನಡಿಗರ ಕನ್ನಡ ಭಾಷೆ ಮಾತನಾಡೋರು ಹೆಚ್ಚಾಗ್ತಾ ಇದ್ದಾರೆ, ಅಲ್ಲಿ ಕನ್ನಡದ ಕಾರ್ಯಕ್ರಮಗಳು ಹೆಚ್ಚಾಗ್ತಾ ಇದಾವೆ, ಸಾಹಿತ್ಯ ಕಾರ್ಯಕ್ರಮಗಳು ಹೆಚ್ಚಾಗ್ತಾ ಇದಾವೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ನೇರವಾಗಿ ಎದುರಿಸಿದಂತವ್ರು ನಮ್ಮ ನಾರಾಯಣಗೌಡ, ನಮ್ಮ ಕರ್ವೆ ಕಾರ್ಯಕರ್ತರು ಅಂತ ನಾ ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮನ್ನು ಬಿಟ್ರೆ ಅವ್ರಿಗೆ ಯಾರ್ದು ಭಯ ಇಲ್ಲ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಒಂದೊಂದು ಕಾರ್ಯಕ್ರಮದಲ್ಲೂ ನಮ್ಮ ಗಾಯತ್ರಿ ಅಂತ ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷಣಿ ಆಗಿದ್ಲು, ಅವರು ನಾವು ಸ್ನೇಹಿತರು ಕಾರ್ಯಕ್ರಮದಲ್ಲೇ ನೇರವಾಗಿ ವೇದಿಕೆಗೆ ನುಗ್ಗಿ ಗಲಾಟೆ ಮಾಡಿ ಅವರಿಂದ ಪೆಟ್ಟು ತಿಂದ್ರು ನಾವು ಯಾವತ್ತೂ ಹೆದರ್ಲಿಲ್ಲ. ನಮ್ಮ ಜೀವ ಹೋದ್ರ ಚಿಂತೆ ಇಲ್ಲ, ನಾವು ಮಹಾರಾಷ್ಟ್ರದ ಕಾರ್ಯಕ್ರಮನ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅಂದು ನಾವು ತೊಡೆ ತಟ್ಟು ನಿಂತ್ವಿ. ಅವತ್ತಿನಿಂದ ಅವ್ರು ಸೊಲ್ಲಡಗಿತ್ತು. ನನ್ನ ವಾತಾವರಣ ಮುಂಚೆ ಹೆಂಗಿತ್ತು ಅಂದ್ರೆ, ಒಂದು ಮಹಾಮೇಳ ನಡೀತು ಅಂದ್ರೆ ಕನ್ನಡಿಗರು ಬಾಗ್ಲು ಹಾಕೊಂಡು ಮನೇಲಿ ಕೂಡುವಂತ ವಾತಾವರಣ ಬೆಳಗಾವದಲ್ಲಿತ್ತು. ಇವತ್ತು ಹೆಂಗಿದೆ ಅಂದ್ರೆ, ಅವ್ರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವ್ರು ಬರ್ತಾರಂದ್ರೆ ನಮ್ಮನ್ನು ಕರೀತಾರೆ, ತಾವು ಬಡಿಗೆ ಹಿಡ್ಕೊಂಡು ಹೊರಗೆ ಬರುವಂತ ಕನ್ನಡಿಗರು ಅಲ್ಲಿ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಎಳ್ಳೂರು ಅಂತ ಒಂದು ಗ್ರಾಮದಲ್ಲಿ ಮಹಾರಾಷ್ಟ್ರ ರಾಜ್ಯ ಅಂತ ಒಂದು ನಾಮಫಲಕನೇ ಹಾಕೊಂಡಿದ್ರು ಊರಿಗೆ. ಅದನ್ನೆಲ್ಲ ಒಡೆದಾಕಿದ್ರು ನಮ್ಮ ಕಾರ್ಯಕರ್ತರು. ಇವತ್ತು ಅದಕ್ಕೆ ಯಾವತ್ತೂ ಅವಕಾಶ ಇಲ್ಲ. ಅಲ್ಲೆಲ್ಲ ಕನ್ನಡದ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿ ಪ್ರಪ್ರಥಮ ಬಾರಿಗೆ 30 ವರ್ಷದ ನಂತರ ಒಬ್ಬ ಕನ್ನಡದ ಮಹಾಪೌರರು ಅಧಿಕಾರ ನಡೆಸಿದ್ರು ಅಂತ ಹೆಮ್ಮೆಯಿಂದ ಹೇಳ್ಕೊಬೇಕಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟದ ಫಲ ಅಂತ ಹೇಳ್ತೀರಿ. ಗೌಡ್ರೆ, ಇನ್ನೊಂದು, ಈ ತಾವು ನಾರಾಯಣಗೌಡರ ನೇತೃತ್ವದೊಳಗ ಈ ಹಲವಾರು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರಿ, ಹೋರಾಟ ಮಾಡಿದ್ರಿ, ಅದರಲ್ಲಿ ಫಲವನ್ನು ಕಂಡಿರಿ. ಈಗ ಅದೇ ಕನ್ನಡ ಪರ ಸಂಘಟನೆ ಅನ್ನೋ ಹೆಸರಿನಲ್ಲಿ ಎಷ್ಟೋ ಬಣಗಳಾಗ್ಬೋದು. ಅವು ಹೋರಾಟ ಮಾಡ್ತಕ್ಕಂಥ ತಾತ್ವಿಕ ಅಂತ್ಯನೇ ಕಾಣ್ತಾ ಇಲ್ಲ. ಅವು ಹೋರಾಟ ಬೇರೆ ದಿಕ್ಕಿನಲ್ಲಿ ಹೊರಟಿದೆ. ಅದು ಜನರಲ್ಲಿ ತಪ್ಪು ಕಲ್ಪನೆ ಬಂದಿದೆ. ಅದರಿಂದ ತಮ್ಮ ಸಂಘಟನೆಗೆ ಏನಾದ್ರು ಒಂದು ಮಾತು ಹೇಳಿದೆ ನಿಮ್ಗೆ. ನಾನು ಈ ಊರಿನಲ್ಲಿ ಬಂದು ಕನ್ನಡದ ಶಾಲನ್ನ ಹಾಕೊಂಡು ಜಿಲ್ಲಾಧ್ಯಕ್ಷನಾಗಿ ನೇಮಕ ಆದಾಗ ಕನ್ನಡ ಪರ ಹೋರಾಟ ಅಂದ್ರೆ ಬರೀ 4 ಜನ ಇರ್ತಿದ್ರು. ಜಿಲ್ಲಾಧಿಕಾರಿಗಳು ಕಚೇರಿಗೆ ಒಂದು ಮನವಿ ಕೊಟ್ಟು ಬರೋದು, ತಹಸೀಲ್ ಕಚೇರಿಗೆ ಒಂದು ಮನವಿ ಕೊಟ್ಟು ಬರೋಕೆ ಅವರೇ ಒಂದು 4 ಜನ ಬ್ಯಾಗ್ ಹಾಕೊಂಡು ಇವ್ರು ಹೋಗ್ಬಿಟ್ರೆ ಯಾರು ಇದ್ದಿಲ್ಲ. ಯಾವತ್ತು ನಾವು ಕನ್ನಡ ಪರವಾಗಿ ಧ್ವನಿ ಎತ್ತಿ ಈ ನಾಡಿಗರ ರಕ್ಷಣೆಗೆ ನಿಂತ್ವಿ, ಇಲ್ಲಿ ನೆಲ ಜಲ ರಕ್ಷಣೆಗೆ ನಾವು ಧ್ವನಿ ಆದ್ವಿ, ಅವತ್ತಿನಿಂದ ಕನ್ನಡದ ಪರ ಕೆಲಸ ಮಾಡ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಬಂತು. ಅದರಲ್ಲೂ ನಮ್ಮ ಜೊತೆನೆ ಕೆಲವು ಜನ ಸೇರಿದ್ರು, ಡೊಂಗಿಗಳು, ಸುಳ್ಳು ಹೇಳೋರು, ಜನರಿಗೆ ವಂಚನೆ ಮಾಡ್ತಕ್ಕಂಥವ್ರು ಸೇರಿದ್ರು. ಅವ್ರನ್ನೆಲ್ಲ ನಾವು ದೂರ ಇಟ್ವಿ. ಅಂಥವ್ರೇ ಒಂದೊಂದು ಸಂಘಟನೆಗಳನ್ನ ಕಟ್ಕೊಂಡು ಇವತ್ತು ಅವರು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಸಂಘಟನೆಯನ್ನ ಕನ್ನಡದ ಹೆಸರನ್ನು ಬಳಸ್ಕೊತಾ ಇದ್ದಾರೆ. ಅದಕ್ಕೆ ಅಂತವ್ರಿಂದ ಯಾವತ್ತೂ ಕನ್ನಡಕ್ಕೆ ಉದ್ಧಾರ ಆಗಲ್ಲ, ಕರ್ನಾಟಕನೂ ಉದ್ಧಾರ ಆಗಲ್ಲ, ಕನ್ನಡಿಗರು ಉದ್ಧಾರ ಆಗಲ್ಲ. ಅಂತವ್ರಿಗೆ ಯಾರು ನೀವು ಹೆದರ್ಬೇಡಿ ಮೊದ್ಲೇದ. ಯಾಕೆಂದ್ರೆ ಅವ್ರು ಹುಟ್ಟಿಸ್ತಾ ಇರೋದು ಭೀತಿ, ಪ್ರೀತಿ ಅಲ್ಲ. ಅವ್ರ ಮೇಲೆ ಯಾರು ಜನರು ಪ್ರೀತಿ ಇಲ್ಲ, ಜನರ ಮೇಲೆ ಅವ್ರಿಗೂ ಪ್ರೀತಿ ಇಲ್ಲ. ಅವರು ಪ್ರೀತಿಯಿಂದ ನಾವೆಲ್ಲ ಸಂಘಟನೆ ಪ್ರೀತಿಯಿಂದ ಕಟ್ಟಿದ್ವಿ, ಜನರನ್ನು ಪ್ರೀತಿಯಿಂದ ನೋಡ್ಕೊಂಡ್ವಿ. ಎಲ್ಲ ಅನ್ಯಾಯ ಅಕ್ರಮ ಮಾಡಿದವ್ರ ವಿರುದ್ಧ ಹೋರಾಟ ಮಾಡಿದ್ವಿ. ಆದ್ರೆ ಅವ್ರದ್ದು ಆಗಲ್ಲ. ಇವತ್ತೊಂದು ಮಾಹಿತಿ ಹಕ್ಕಂತಕ್ಕಂಥ ಒಂದು ಅರ್ಜಿ ಮತ್ತೆ ಇದೊಂದು ಕನ್ನಡದ ಶಾಲನ್ನ ಹಾಕೊಂಡು ಅದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದಾರೆ. ತಮ್ಮ ವೈಯಕ್ತಿಕ ಬದುಕಿಗಾಗಿ ಈ ಕೆಲಸ ಮಾಡ್ತಿದ್ರೆ ಅವ್ರೆಲ್ಲರಿಗೂ ನೇರವಾಗಿ ನಮ್ಮ ಒಬ್ಬ ಹಿರಿಯರು ಹೇಳಿದ್ರು ನನಗೆ, ಕನ್ನಡದ ಹೆಸರಿನಲ್ಲಿ ಯಾರಾದ್ರೂ ಹಣ ದುರುಪಯೋಗ ಮಾಡಿದ್ರೆ, ವಂಚನೆ ಮಾಡಿದ್ರೆ ಅವ್ರು ಕುಷ್ಠರೋಗ ಬರುತ್ತೆ ಅಂತ ಹೇಳಿ, ಅದಕ್ಕೋಸ್ಕರ ಆ ಕೆಲಸ ಯಾರು ಮಾಡಬೇಡಿ. ಯಾಕಂದ್ರೆ ನನಗೊಬ್ರು ಹಿರಿಯರು, ನಾನು ಮುಂಚೆ ಹೋರಾಟಕ್ಕೆ ಇಳಿದಾಗ ಆ ಮಾತನ್ನ ಹೇಳಿದ್ರು ನಮ್ಮೂರಿನಲ್ಲೇ. ಆ ಮಾತು ವಾತಾವರಣ ಬರಬಾರ್ದು, ನಿಮ್ಗೆ ಅವ್ರಿಗೆ ಅಂತದ್ ಆಗ್ಬಾರ್ದು ಅನ್ನೋದಿದ್ರೆ ನ್ಯಾಯಯುತವಾಗಿ ಹೋರಾಟ ಮಾಡಿ, ಜನರಿಗೆ ಅನ್ಯಾಯ ಆಗಿದ್ರೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡುವಂತ ಕೆಲಸ ಮಾಡಿ. ಅದು ಬಿಟ್ಟು ನಿಮ್ಮ ಸ್ವಾರ್ಥಕ್ಕಾಗಿ ಈ ಸಂಘಟನೆಯ ಹೆಸರನ್ನ, ಕನ್ನಡ ಪರ ಹೋರಾಟಗಾರ ಅಂತಕ್ಕಂಥ ಹೆಸರನ್ನು ಬಳಸ್ಕೊಳ್ಬೇಡಿ. ನಿಮ್ಗೆ ಒಳ್ಳೇದಾಗ್ಲಿ, ನೀವು ಇಂಥ ಕೆಲಸವನ್ನು ಇನ್ ಮುಂದೆ ಕೈ ಬಿಡ್ರಿ ಅಂತ ನಾನು ನಿಮ್ಮ ವಾಹಿನಿ ಮೂಲಕ ಕೈ ಮುಗಿದು ಕೇಳ್ತೇನೆ. ಗೌಡ್ರೆ, ಇನ್ನೊಂದು ಬಲವಾದ ಆರೋಪ ಇದೆ. ಈ ಜಲ ವಿಷಯ ಬಂದಂದ್ರೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ, ಈ ನಮ್ಮ ಉತ್ತರ ಕರ್ನಾಟಕ ಭಾಗ ಸಮಗ್ರ ಈ ನೀರಾವರಿ ಆಗ್ತದೆ. ಜನ ಅಂದ್ರೆ ದೇಶ, ಜನ ಅಂದ್ರೆ ನಾಡು. ಜನ ಉದ್ಧಾರ ಆದ್ರೆ ನಮ್ಮ ರಾಜ್ಯ ಉದ್ಧಾರ ಆಗ್ತದೆ. ಇದರಲ್ಲಿ ನೀರು ವಿಷಯ, ನಮ್ಮ ಕೃಷ್ಣ ಬಿ ಸ್ಕೀಮ್ ಏತ ನೀರಾವರಿ ಆಯ್ತಂದ್ರ ಈ ಭಾಗ ಸಮಗ್ರ ಅಭಿವೃದ್ಧಿ ಆಗ್ತೈತೆ. ಅದ್ರ ರೀತಿ ಹೋರಾಟಗಳನ್ನು ನಡೀತಾ ಇದೆ. ಆದ್ರ ಈ ನಮ್ಮ ಕನ್ನಡ ಪರ ಸಂಘಟನೆಗಳು
ಧ್ವನಿ ಎತ್ತಂಗಿಲ್ಲ. ಕಾವೇರಿ ಅನ್ನೋ ಒಂದು ವಿಷಯ ಬಂತಪ್ಪ ಅನ್ನಂದ್ರ ಇಡೀ ರಾಜ್ಯನ ಬಂದ್ಗೆ ಅವ್ರು ಅಲ್ಲಿ ಕರೆ ಕೊಟ್ಟನಪ್ಪ ಅನ್ನಂದ್ರ ಆ ಭಾಗದವರು ಇಲ್ಲಿ ಅವ್ರ ಸಪೋರ್ಟ್ ನಿಂತ್ ಬಿಡ್ತಾರ. ಇನ್ನೊಂದು ಆರೋಪ ಇದೆ. ನಾನು ಆಗ್ಲೇ ಒಂದ್ ಮಾತು ಹೇಳಿದೆ, ಆ ಭಾಗದ ಜನ ಸುಶಿಕ್ಷಿತರು, ತಿಳುವಳಿಕೆ ಇರೋಂಥವ್ರು, ತಮ್ಮ ಒಂದು ಮುಂದಾಲೋಚನೆ ಹೊಂದಿರತಕ್ಕಂಥ ಜನ. ನಾವು ಶೋಷಣೆಗೊಳಪಟ್ಟಿರೋಂಥವ್ರು ನಾನು ಇವತ್ತಿಗೆ ಹೇಳ್ತೀನಿ, ಎಷ್ಟೋ ಜನ ಸ್ಟೇಷನ್ ಮೆಟ್ಲತ್ತಿಲ್ಲ, ಸ್ಟೇಷನ್ ಪೊಲೀಸರಂದ್ರೆ ಭಯಭೀತದಿಂದ ಬದುಕುವಂತ ವಾತಾವರಣ. ಯಾಕಂದ್ರೆ ನಿಜಾಮರ ಕಾಲದಲ್ಲಿ ನಮ್ಮ ಮೇಲೆ ಶೋಷಣೆ ಆಗಿ ಆ ಒಂದು ಬದುಕಿನಲ್ಲಿ ಬದುಕಂತ ನಮ್ಮ ಜನರಿಗೂ ಅವ್ರಿಗೂ ವ್ಯತ್ಯಾಸ ಇದೆ. ಆದ್ರೂ ನಾನು ಇಲ್ಲಿ ಸಂಘಟನೆ ಕಟ್ಟಿದ ಮೇಲೆ ನಮ್ಮ ಭಾಗದಲ್ಲಿ ನಮಗೆ ಕೃಷ್ಣ ಬಿ ಸ್ಕೀಮ್ ಜಾರಿ ಆಗ್ಬೇಕು, ಕೊಪ್ಪಳ ಎತ್ ನೀರಾವರಿ ಜಾಗರಿ ಆಗ್ಬೇಕು ಅಂತ ಹೇಳಿ ನಮ್ಮ ಹಿಂದಿನ ಒಬ್ಬ ಏನು ಆಲ್ಮಟ್ಟಿನಲ್ಲಿ ನಮಗೆ ಆಲ್ಮಟ್ಟಿ ಅಣೆಕಟ್ಟು ಕಟ್ಟಿದಾಗ ಕರ್ನಾಟಕಕ್ಕೆ ಹಂಚಿಕೆ ಆದಂತ 150 TMC ನೀರಿನಲ್ಲಿ ಒಂದು 110 TMC ಇದು ಮಾತ್ರ ಯೋಜನೆ ಮಾಡಿದ್ರು. 10 ಯೋಜನೆಗಳನ್ನ 11 TMC 11 ಯೋಜನೆಗಳವು. ಆ ಯೋಜನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಗಿರಿಮೇನೋ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ಹನುಮಸಾಗರದ ಕುಷ್ಟಗಿ ಅಂತಕ್ಕಂಥ ಒಬ್ಬ ಇಂಜಿನಿಯರ್ ಅವರು ಅವತ್ತಿನ ದಿವಸ ಕೊಪ್ಪಳ ಏತ್ ನೀರಾವರಿಯನ್ನ ಆ ಒಂದು ಯೋಜನೆಯಲ್ಲಿ ಸೇರಿಸಿ 11 TMC ನೀರು ನಮ್ಮ ಕೊಪ್ಪಳ ಮತ್ತು ಯಲಬುರ್ಗಾ ಹಿಂದುಳಿದ ಪ್ರದೇಶ ಇಲ್ಲಿಗೆ ಅವಶ್ಯಕತೆ ಇದೆ ನೀರಾವರಿ ಅಂತ ಹೇಳಿ ಅವರು ಆ ಯೋಜನೆಯಲ್ಲಿ ನಮ್ಮ ಭಾಗನ ಸೇರಿಸ್ತಂತವ್ರು. ಅದನ್ನ ನಾವು ಸಂಘಟನೆ ಸೇರಿದ ಮೇಲೆ ನಮ್ಗೆ ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ನಾವು ಅದಕ್ಕೋಸ್ಕರ ಹೋರಾಟ ಮಾಡಿದ್ವಿ. ಅದಕ್ಕೆ ಯಾರು ಕಿವಿ ಹಾಕೊಳ್ಳಿಲ್ಲ. ನಮ್ಮ ಯಾವ ಪ್ರತಿನಿಧಿಗಳು, ನಮ್ಮ ಸಚಿವರುಗಳು ಅದೊಂದು ಆಗದೇ ಇರೋ ಕೆಲಸ, ಅದನ್ನೆಲ್ಲ ಹೇಳ್ಬೇಡ್ರಿ ನಮ್ಮ ಒಟ್ಟಿಗೆ ಮಾತನಾಡಿದಾಗ ನಾವೊಬ್ಬರೇ ಇದಕ್ಕೆ ಹೋರಾಟ ಮಾಡಿದ್ರೆ ಸಾಲಲ್ಲ. ಇದನ್ನ ರಾಜ್ಯ ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ ದೊಡ್ಡದಾಗಿ ಆಗ್ಬೇಕು ಅಂತ ಹೇಳಿ ನಮ್ಮ ಕಾರ್ಯಕ್ರಮಗಳಲ್ಲಿ ನಾನು ಮತ್ತೆ ನಮ್ಮ ಭಾಗದ ಹಿರಿಯ ಪತ್ರಕರ್ತರಾಗಿದ್ದಂತ ಗಂಗಾಧರ ಕುಷ್ಟಗಿ ಅವ್ರನ್ನ ಮತ್ತೆ ವೈಜನಾಥ್ ಪಾಟೀಲ್ರನ್ನ ನಮ್ಮ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕರೆಸಿ ಅದ್ರ ಬಗ್ಗೆ ಜನರಿಗೆ ಒಂದು ಭಾಷಣವನ್ನ ಮಾಡಿ ಅವರು ಜನರನ್ನ ಜಾಗೃತಗೊಳಿಸಿದ್ರು. ತದನಂತರ ಈ ಭಾಗದ ಎಲ್ಲಾ ಪಕ್ಷದ ಮುಖಂಡರನ್ನ ಮತ್ತೆ ಸ್ವಾಮಿಗಳನ್ನ, ಮಠಾಧೀಶರನ್ನ ಎಲ್ಲರನ್ನೂ ಸೇರಿಸಿ ಒಂದು ನಮ್ಮದೇ ಆದಂತ ಒಂದು ಸಮಿತಿಯನ್ನ ಮಾಡ್ಕೊಂಡು, ಹೋರಾಟ ಸಮಿತಿಯನ್ನು ಮಾಡಿಕೊಂಡು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಜಗದೀಶ್ ಶೆಟ್ಟರ್ನ ಭೇಟಿಯಾಗಿ ನಾವು ಅದನ್ನ ಒಂದು ಚಾಲನೆ ಕೊಟ್ಟಿವಿ ಹೋರಾಟಕ್ಕೆ. ಅದನ್ನ ಹೋರಾಟ ಮಾಡಿದ್ವಿ. ತದನಂತರ ಮುಖ್ಯಮಂತ್ರಿಗಳನ್ನ ಭೇಟಿ ಹಾಕೊಂಡು ನಿಯೋಗ ಹೋದ್ವಿ. ಅವತ್ತಿನ ದಿವಸ ನಮ್ಗ ಜಗದೀಶ್ ಶೆಟ್ಟರ್ ಅದನ್ನ ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟರು. ಅದೇ ಪ್ರಕಾರ ಅವರು ಎಷ್ಟೋ ಹಣ ನಿಗದಿ ಮಾಡಿದ್ರು, ಟೆಂಡರ್ ಮಾಡಿದ್ರು, ಬಂದು ಅಡಿಗೆಲ್ಲೂ ಮಾಡಿ ಹೋದ್ರು. ಇವತ್ತು ಅದ್ರ ಫಲವಾಗಿ ಆಲ್ಮಟ್ಟಿ ನೀರು ನಮ್ಮ ಕುಷ್ಟಗಿ ತಾಲೂಕು ಕಲಾಲ್ ಬಂಡಿಯ ಒಂದು ಕೆರೆಗೆ ಬಂದು ನೀರು ನಿಂತಿದೆ. ಈಗ ಅದನ್ನ ಮುಂದಿನ ಏನು ರೈತರ ಜಮೀನುಗಳಿಗೆ ಯೋಜನೆ ಮಾಡಿ ಹಂಚಿಕೆ ಮಾಡ್ಬೇಕಾಗಿದ್ದಂತ ನಮ್ಮ ಭಾಗದ ಶಾಸಕರು, ಸಚಿವರುಗಳು ತಮ್ಮ ಒಂದು ವೈಯಕ್ತಿಕ ಹಿತಾಸಕ್ತಿಗೆ ತಮ್ಮಿಂದ ಹಣ ತಂದು ಆ ಯೋಜನೆಗೆ ಕೊಡ್ಸಕ್ಕಾಗದೇ ಇರೋ ಒಂದು ತಮ್ಮ ಅಸಹಾಯಕತೆಯನ್ನ ಪ್ರದರ್ಶನ ಮಾಡಿ ಕಳೆದ ಬಾರಿ ಸಚಿವರಾಗಿದ್ದಂತ ಹಾಲಪ್ಪಚ್ಚಾರ್ ಅವರು ಆ ತಾಲೂಕಿನಲ್ಲಿ ಅವರು ಜನರಿಗೆ ಮಾತು ಕೊಟ್ಬಿಟ್ಟಿದ್ರು, ನಾನು ನೀರ್ ತರ್ತೀನಿ ಮುಂದಿನ ಚುನಾವಣೆ ಒಳಗೆ. ತಮ್ಮ ಒಂದು ಕೊಟ್ಟ ಭರವಸೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ಯೋಜನೆಯನ್ನ ತಿರುಚಿ ಕೆರೆ ತುಂಬಿಸೋ ಯೋಜನೆ ಮಾಡಿ ಇವತ್ತ ಅದನ್ನ ಯಲಬುರ್ಗಾ ಮತ್ತು ಕುಷ್ಟಗಿ ತಾಲೂಕಿನ ಜನತೆಗೆ ದೊಡ್ಡ ಮೋಸವನ್ನ ಹಾಲಪ್ಪಚ್ಚಾರ್ ಅವ್ರು ಮಾಡಿದ್ರು ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಈ ವಿಚಾರವಾಗಿ ನಾವ್ ಯಾಕಂದ್ರೆ ಅದನ್ನ ಮತ್ತೆ ಆ ಯೋಜನೆ ರೈತರಿಗೆ ಮುಟ್ಟಬೇಕು, ಆ ನೀರು ರೈತರಿಗೆ ತಲುಪಬೇಕು ಅನ್ನೋದಾದ್ರೆ ಅದನ್ನ ಮತ್ತೆ ಹೋರಾಟನ ನಾವು ಆರಂಭಿಸಲ್ಲ. ಹೋರಾಟ ಆರಂಭಿಸ್ರಿ, ಒಳ್ಳೆ ಕಾರ್ಯ. ಇದ್ರ ಜೊತೆ ಜನಾಂದೋಲನ ಅಲ್ಲಿ ಇಲ್ಲಿ ಈ ಭಾಗದ ಈ ಕನ್ನಡ ಪರ ಸಂಘಟನೆಗಳು ಆ ಭಾಗದಕ್ಕೆ ಅನ್ಯಾಯ ಆದಾಗ ಧ್ವನಿ ಆದ ಹಾಗೆ ಆ ಭಾಗದ ಸಂಘಟನೆಗಳು ಸಹ ಇಲ್ಲಿಯವರಿಗೆ ಅನ್ಯಾಯ ಆದಾಗ ಧ್ವನಿ ಆಗ್ಬೇಕು ಅನ್ನೋದು ಜನರದ್ದು. ಇಲ್ಲ, ನಮ್ಮ ಸಂಘಟನೆಯಲ್ಲಿ ನಮ್ದು ಯಾವುದೇ ಹೋರಾಟ ಇದ್ರು, ನಮ್ಮ ಭಾಗದ ಸಮಸ್ಯೆ ಇದ್ರು ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಯಾಕಂದ್ರೆ ನಮ್ಮ ಸಂಘಟನೆ ಶಿಸ್ತುಬದ್ಧವಾದಂತ ಒಂದು ಸಂಘಟನೆ. ನಾವು ಇಡೀ ಪ್ರತಿ ತಿಂಗಳು ನಮ್ಮ 30 ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಪ್ರತಿ ಸಭೆನಲ್ಲೂ ಚರ್ಚೆ ಮಾಡ್ತೀವಿ. ನಾವೇನೇನು ಹೋರಾಟ ರೂಪುರೇಷೆ ಮಾಡಿರ್ತೀವಿ ಅದಕ್ಕೆ ಅವರು ಹೋರಾಟಕ್ಕೆ ಅಣಿಯಾಗ್ತಾರೆ ಜವಾಬ್ದಾರಿಯಿಂದ. ನಮ್ಗೆ ಯಾವ್ದಾದ್ರು ಹೋರಾಟ ಆದಾಗ, ನಮ್ಮ ಬಂಧನ ಆದಾಗ ಇಡೀ ರಾಜ್ಯಾದ್ಯಂತ ನಮ್ಮ ಪರವಾಗಿ ಧ್ವನಿ ಎತ್ತಾರೆ, ಪ್ರತಿಭಟನೆ ಆಗ್ತದೆ. ಪ್ರತಿಯೊಂದು ತಾಲೂಕು
ತಾಲೂಕಿನಲ್ಲೂ ಪ್ರತಿಭಟನೆ ಆಗ್ತವೆ. ಹಾಗಾಗಿ ನನಗೆ ಆ ಕೊರತೆ ಮುಂಚೆ ಇತ್ತು, ನಮ್ಮ ಸಂಘಟನೆ ಆದ್ಮೇಲೆ ಅದೆಲ್ಲ ಇಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ನಮ್ಮ ಭಾಗದಲ್ಲೂ ಕಾರ್ಯಕರ್ತರಿದ್ದಾರೆ, ಇವತ್ತು ದಕ್ಷಿಣ ಭಾಗದಲ್ಲೂ ಕಾರ್ಯಕರ್ತರಿದ್ದಾರೆ. ಎಲ್ಲರೂ ಸೇರಿ ನಾವು ಹೋರಾಟ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಎಲ್ಲರೂ ನಮ್ಮದು ಉದ್ದೇಶ ಒಂದೇ, ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಮೊದಲು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಅನ್ನೋದಕ್ಕೆ ಎಲ್ಲರೂ ಒತ್ತು ಕೊಡ್ತೇವೆ. 371 ಜಾರಿಗಾಗಿ ದೆಹಲಿವರೆಗೂ ನಾರಾಯಣಗೌಡರು ಹೋದಾಗ ಅವ್ರ ಜೊತೆಗೆ ನಮ್ಮ ಎಲ್ಲ ಜಿಲ್ಲೆಯ ನಿಯೋಗ ನಾವು ಹೋಗಿದ್ವಿ. ಬರೀ ನಮ್ಮ ಭಾಗದವರೇ ಮಾತ್ರ ಹೋಗಿರ್ಲಿಲ್ಲ. ಮತ್ತೆ ಸಚಿವರನ್ನ ಭೇಟಿ ಆಗಕ್ಕೆ, ನಮ್ಮ ಮುಖ್ಯಮಂತ್ರಿಗಳನ್ನ ಭೇಟಿ ಆಗಕ್ಕೆ, ರಾಜ್ಯಪಾಲರಿಗೆ ಮನವಿ ಕೊಡೋದಕ್ಕೆ ಹೋದ್ರೆ ಎಲ್ಲರೂ ಸೇರೇ ಹೋಗ್ತೀವಿ. ನಾವು ಅಂತ ವಾತಾವರಣವನ್ನ ನಾವು ತೆಗೆದುಹಾಕಿದೆ. ಯಾಕಂದ್ರೆ ಆ ತಾರತಮ್ಯ ಬೇಡ ಅಂತಕ್ಕನ್ನೋದೇ ನಮ್ಮ ನಾರಾಯಣಗೌಡರ ಉದ್ದೇಶ, ನಮ್ಮ ಉದ್ದೇಶ. ಎಲ್ಲರೂ ಒಟ್ಟಾಗಿ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸೋಣ. ಅಖಂಡ ಕರ್ನಾಟಕವೇ ನಮ್ಮ ಗುರಿ ಅಂತಕ್ಕಂಥದ್ದು ನಮ್ಮದು. ಯಾಕಂದ್ರೆ ಕೆಲವರು ಮಾತನಾಡ್ತಾರೆ, ಇವತ್ತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದ್ರೆ ಅಭಿವೃದ್ಧಿ. ನಿಮ್ಗೆ ಹೋಗಿ ಒಂದು ವಿಧಾನಸೌಧದಲ್ಲಿ ಕೂತ್ಕೊಂಡು 1,000 ಕೋಟಿ ನಿಮ್ ಕ್ಷೇತ್ರಕ್ಕೆ ಅನುದಾನ ತರ ಯೋಗ್ಯತೆ ಇಲ್ಲ. ನೀವು ಪ್ರತ್ಯೇಕ ರಾಜ್ಯ ಮಾಡೋಕೆ ಏಕ್ ಮಾತಾಡ್ತೀರಾ? ನಿಮ್ಗೆ ಹಕ್ಕು ಕೊಟ್ಟಿದ್ದಾರೆ ಜನ. ವಿಧಾನಸೌಧಕ್ಕೆ ಹೋಗೋದಕ್ಕೆ ಎಲ್ರಿಗೂ ಅವಕಾಶ ಇಲ್ಲ, ವಿಧಾನಸೌಧದಲ್ಲಿ ಮಾತಾಡೋದಕ್ಕೆ ಯಾರಿಗೂ ಅವಕಾಶ ಇಲ್ಲ. ನಿಮ್ ಕ್ಷೇತ್ರಕ್ಕೆ ಯಾರಾದ್ರೂ ಒಬ್ಬ ಶಾಸಕ ಹೋಗಿ 1,000 ಕೋಟಿ ಅನುದಾನ ಬೇಕಂತ ಟೇಬಲ್ ಗೊತ್ತಂದ್ರೆ ಅವನಿಗೆ ನಾನು ಹೆಮ್ಮೆಯಿಂದ ಹೋಗಿ ಸನ್ಮಾನ ಮಾಡಿ ಬರ್ತೀನಿ. ನೀನೊಬ್ಬ ನಮ್ಮ ಉತ್ತರ ಕರ್ನಾಟಕದ ಮುಂದಿನ ಒಳ್ಳೆ ಯೋಗ್ಯನಾಗಿದೆಯಾ ಅಂತ. ಅದನ್ನ ಬಿಟ್ಟು ಇಲ್ಲಿ ಯಾವ್ದೋ ಒಂದು ಹೈಕಮಾಂಡ್ ಅನ್ನ ಓಲೈಸ್ಕೊಳ್ಳೋದಕ್ಕೋ, ಉತ್ತರ ಕರ್ನಾಟಕ ಪ್ರತ್ಯೇಕ ಆಗ್ಬೇಕು, ತಮ್ದು ಯಾವ್ದೋ ಒಂದು ಸಚಿವ ಸ್ಥಾನದ ಆಕಾಂಕ್ಷೆಕ್ಕೋ ಏನೋ ಒಂದು ಹೇಳಿಕೆ ಕೊಡೋಂಥದ್ದು ಕೆಲಸ ಮಾಡ್ತಾರೆ ಹೊರತಾಗಿ ಅವ್ರು ಯಾರಿಗೂ ಉತ್ತರ ಕರ್ನಾಟಕ ಜನರ ಅಭಿವೃದ್ಧಿ ಬೇಕಾಗಿಲ್ಲ, ಏಳಿಗೆ ಬೇಕಾಗಿಲ್ಲ. ನಮ್ಮ ಸ್ವಾರ್ಥಕ್ಕೆ ಅವ್ರು ಅಂತ ಹೇಳಿಕೆಗಳನ್ನ ಕೊಡ್ತಾರೆ ಹೊರತಾಗಿ ಅವ್ರಿಗೆ ಯಾವ್ದು ಮನಸ್ಸಲ್ಲ. ಅವ್ರಿಗೆ ಅದು ನಿಜವಾಗ್ಲೂ ಮನಸ್ಸಿನಲ್ಲಿದ್ರೆ ಅದೇ ಕೃಷ್ಣ ಯತ್ನೀರ್ ಅವರಿಗೆ 10,000 ಕೋಟಿ ಹಣ ತಂದಾಕ್ತಾರೆ. ಅವ್ರ ಹತ್ರ ಈ ಒಗ್ಗಟ್ಟಾಗಿ ಇವ್ರು ಹೋದ್ರೆ 10,000 ಕೋಟಿ ತರೋದೇನು ದೊಡ್ಡ ಕೆಲಸ ಅಲ್ಲ. ಇವತ್ತೊಂದು 10,000 ಕೋಟಿ ತಂದು ನಮ್ಮ ಆಲ್ಮಟ್ಟಿ ಎಲ್ಲ ನೀರಾವರಿಗಳಿಗೆ ಹಣ ಹಾಕಿದ್ದೇ ಆದ್ರೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಒಂದು ಪಾದಯಾತ್ರೆ ಮಾಡಿದ್ರು ಕಳೆದ ಸಾರಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ, ಹೊಸಪೇಟೆಯಿಂದ ಕೂಡಲ ಸಂಗಮದವರೆಗೆ ಕೃಷ್ಣಗಾಗಿ ಅಂತ ಹೇಳಿ. ಅವತ್ತ ಒಂದ್ ದಿವಸ ಅವ್ರು ಹೇಳಿದ್ರು, ನಾನು ಕೃಷ್ಣ ಕೊಳ್ಳದ ಯೋಜನೆಗಳಿಗೆ 10,000 ಕೋಟಿ ಕೊಡ್ತೀನಿ ವಾರ್ಷಿಕ ಅಂತ ಹೇಳಿ. ಅವ್ರ ಆಮೇಲೆ ತಮ್ಮ ಹೇಳಿಕೆಯನ್ನು ತೀರ್ಸ್ಕೊಂಡ್ರು. ನಾನು ಅದನ್ನ ಕೊಪ್ಪಳದ ಬೇವೂರಿನ ಕ್ಲಾಸ್ನಲ್ಲಿ ಅವ್ರಿಗೆ ಪ್ರಶ್ನೆ ಮಾಡಿದೆ ಕಳೆದ ಸರಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ. ಅವತ್ ಮಾಧ್ಯಮದಲ್ಲೂ ಬಂತು, 10,000 ಕೋಟಿ ಅಂತ ನಾನು ಹೇಳಿಲ್ಲ, ನೀರಾವರಿಗೆ ಅಂತ ಹೇಳಿದೀನಿ. ಸಮಗ್ರ ರಾಜ್ಯದ ನೀರಾವರಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದೀನಿ. ಬರೀ ನಿಮ್ ಕೃಷ್ಣಗೆ ನಾನು 10,000 ಕೋಟಿ ಕೊಡ್ತೀನಿ ಅಂತ ಹೇಳಿಲ್ಲ ಅಂತ ಹೇಳಿ ಅವತ್ತು ನಮ್ಮ ಹೇಳಿಕೆಯನ್ನು ಅವ್ರು ತಿರುಚ್ಕೊಂಡ್ರು. ಆದ್ರೆ ಅದನ್ನ ನಮ್ಮ ಶಾಸಕರು ನಮ್ಮ ಜೊತೆಗೆ ನಿಂತು ಮಾತನಾಡಲಿಲ್ಲ. ಇಲ್ಲ, ಅವತ್ತು ನೀವು ಹೇಳಿದ್ರಿ, ಇವತ್ತು ಕೊಡ್ಲೇಬೇಕು ಅಂತ ಇವ್ರು ಮಾತನಾಡ್ಬೋದಿತ್ತು. ಆ ಒಂದು ತಾಕತ್ತು ಇವ್ರಿಗೆ ಇಲ್ಲ ಅಂತ ನಾನು ಇನ್ನೊಂದು ಸೂಕ್ಷ್ಮ ವಿಚಾರಕ್ಕೆ ಬರ್ತೀನಿ. ಈ ನಮ್ಮ ಭಾಗದ ರೈತರು ಫಲವತ್ತಾದ ಭೂಮಿಯನ್ನ ಹೊರ ರಾಜ್ಯದವರಿಗೆ ಕೊಟ್ಟು ಅದು ಸತ್ವ ಕಳೆದುಕೊಳ್ತಾ ಇದ್ದಾರೆ ಅನ್ನೋದು ಆರೋಪ. ಈ ನಮ್ಮ ಈ ಭತ್ತದ ನಾಡು ಅಂತ ಹೋಗ್ತೀವಿ, ಅಲ್ಲಿ ಆಯ್ತು. ಮತ್ತೆ ಈ ಕಡೆ ನಮ್ಮ ದಾಳಿಂಬೆ ನಾಡು ಅಂತ ನಾವು ಇದು ಕರಿತಾ ಇದ್ವಿ. ಇಲ್ಲಿ ಆಂಧ್ರದವರೇ ಬರ್ತಾ ಇದ್ದಾರೆ, ಅವ್ರಿಗೆ ಭೂಮಿಯನ್ನು ಕೊಡ್ತಾ ಇದ್ದಾರೆ. ಅವ್ರು ಹಾಕತಕ್ಕಂತ ರಾಸಾಯನಿಕ ಈ ತಡೆಗಟ್ಟು ನಿಟ್ಟಿನಲ್ಲಿ ರೈತರಿಗೆ ಏನಾದ್ರು ಅದಕ್ಕಾಗಿ HK ಪಾಟೀಲ್ ಕಳೆದ ಸಾರಿ ನೀರಾವರಿ ಸಚಿವರು ಇದ್ದಾಗ ರೈತರು ಆ ಜಮೀನುಗಳನ್ನ ಬೇರೆಯವ್ರಿಗೆ ಮಾರಬಾರದು ಅಂತ ಒಂದು ಕಾನೂನನ್ನು ಮಾರ್ಪಾಟ್ ಮಾಡಿದ್ರು. ಅದನ್ನ ನಮ್ಮ ರಾಜ್ಯ ಸರ್ಕಾರ ಅವ್ರಿಗೆ ಬೆಂಬಲವಾಗಿ ನಿಲ್ಲಿಲ್ಲ. ಅವ್ರು ನೀರಾವರಿ ಸಚಿವರಾಗಿದ್ದಾಗ ಈ ಭಾಗ ನೀರಾವರಿ ಆಗತ್ತೆ ಮುಂದೆ, ಇವರೆಲ್ಲರೂ ಬಂದು ನಮ್ಮ ಫಲವತ್ತಾದ ಭೂಮಿಯನ್ನ ಕೊಂಡ್ಕೊಂಡು ನಮ್ಮ ರೈತರನ್ನೇ ಹಾಳಾಗಿ ಇಟ್ಕೋಬಾರ್ದು ಅನ್ನೋ ಒಂದು ಮಾದಾಸೆನ ಇಟ್ಕೊಂಡು ಅವರು ಅದೊಂದು ಕಾನೂನನ್ನು ಮಾಡಿದ್ರು. ಅದಕ್ಕೆ ಇವ್ರು ಯಾರು ಬೆಂಬಲಿಸ್ಲಿಲ್ಲ ನಮ್ಮ ಭಾಗದ ಜನಪ್ರತಿನಿಧಿಗಳು. ಹಾಗಾಗಿ ಅದು ಕಾನೂನಾಗಿ ರೂಪಿತವಾಗಲಿಲ್ಲ. ಅವ್ರಿಗೆ ಹಿನ್ನಡೆ ಆಯಿತು. ಸಾಕಷ್ಟು ಜನ ಇವತ್ತು ಭೂಮಿಯನ್ನು ಕಳ್ಕೊಂಡಿದ್ದಾರೆ, ಇನ್ನೂ ಕೆಲವರು ಕಳ್ಕೊಳ್ತಾನೂ ಇದ್ದಾರೆ. ಅವ್ರಿಗೆ ಜ್ಞಾನ ಇಲ್ಲ, ಮುಂದಿನ ದಿವಸಗಳಲ್ಲಿ ನಮ್ಮ ಭೂಮಿಗೆ ಬಂಗಾರದ ಬೆಲೆ ಬರುತ್ತೆ ಅಂತಕ್ಕಂಥ ಒಂದು ಅವ್ರಿಗೆ ಅರಿವಿಲ್ಲ. ಆ ಅರಿವನ್ನು ಮೂಡಿಸ್ಬೇಕಾದಂಥ ನಮ್ಮ ಸರ್ಕಾರಿ ಕೃಷಿ ಅಧಿಕಾರಿಗಳಾಗಲಿ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾಗಲಿ ಎಲ್ಲಿಗೆ ಬಂದು ನಿಂತಾರೆ ಅಂದ್ರೆ ಅವರು ತಮ್ಮ ಕೆಲಸ 30 ದಿನ ಸಾಗಿಸಿದ್ರೆ ಸಾಕಪ್ಪ, ತಮಗೆ ಸಂಬಳ ಬಂದ್ರೆ ಸಾಕು ನಮ್ಮ ಮಟ್ಟಿಗೆ ಅವರಾಗಿದ್ದಾರೆ. ಯಾವುದೇ ರೈತರಿಗೆ ಇವತ್ತು ರಾಸಾಯನಿಕಗಳನ್ನು ಬಳಸಬೇಡಿ, ಅದರಿಂದ ಮಾರಕವಾಗಿರುವಂತ ರಾಸಾಯನಿಕಗಳು ದುರಂತ ಏನ್ ದುರಂತಪ್ಪ ಅಂದ್ರೆ, ಈಗ ಬರ್ತಕ್ಕಂತ ಈ ಹೊರ ರಾಜ್ಯದವರಿಗೆ
ಬಾಡಿಗೆ ರೂಪದಲ್ಲಿ ಲೀಸ್ ರೂಪದಲ್ಲಿ ಕೊಟ್ಟು ತಮ್ಮ ಸತ್ವವಾದ ಫಲವತ್ತಾದ ಭೂಮಿ ಕಳ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಜಲ ಅಂತ ವಿಷಯ ಬಂದಾಗ ಅವ್ರು ಯಾರಿಗೂ ರೈತರಿಗೆ ನಾವು ಭೂಮಿಯನ್ನ ಮಾರ್ಬೇಡಿ, ಲೀಸ್ಗೆ ಹಾಕ್ಬೇಡಿ ಅಂತ ಮನವಿ ಮಾಡ್ಕೊಳ್ತೀನಿ ನಾನು ನನ್ನ ಮಾಹಿತಿ ಮುಖಾಂತರ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬಂಗಾರ ಕೊಟ್ಟರು ಭೂಮಿ ಸಿಗಲ್ಲ ಅಂತ ಒಂದು ವ್ಯವಸ್ಥೆ ಬರುತ್ತೆ. ಅನ್ನದಾತರಿಗೆ ಒಂದು ಹೊಸ ಇದು ನನ್ನಿಂದ ಏನಂತಂದ್ರೆ, ನೀವು ಇವನ್ನೆಲ್ಲ ಬಿಡಿ, ರಾಸಾಯನಿಕ ಗೊಬ್ಬರ ಬಳಸಿ ಇದ್ರೆ ಮಾತ್ರ ಬೆಳೆಯುತ್ತೆ ಅನ್ನೋ ಒಂದು ಮನಸ್ಥಿತಿಯಿಂದ ಹೊರಬನ್ನಿ. ನೀವು ಮುಂಚೆ ಇದ್ದಂತ ನಮ್ಮ ನೈಸರ್ಗಿಕ ಕೃಷಿ ಏನಿತ್ತು, ಸಾವಯವ ಕೃಷಿ ಏನಿತ್ತು, ಅವುಗಳನ್ನ ನಮ್ಮ ಹಳೆ ಪದ್ಧತಿಗಳಲ್ಲೇ ನಾವು ಬೆಳೆಗಳನ್ನು ಬೆಳೆದ್ರೆ ಒಂದು 10 ಚೀಲ ಕಡಿಮೆ ಆಗ್ಬೋದು, ಆದ್ರೆ ಒಳ್ಳೆ ಆರೋಗ್ಯಕರವಾದಂತ ಬೆಳೆಯನ್ನ ಮತ್ತು ಫಲವನ್ನ ನಾವು ಪಡಿಬಹುದು. ಅದರಿಂದ ನಮ್ಗೆ ಆರೋಗ್ಯ ಸಿಗುತ್ತೆ. ಆ ನಿಟ್ಟಿನಾಗೆ ಕೆಲಸ ಮಾಡ್ರಿ ಅಂತ ನಾ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಧಿಕಾರಿಗಳು ಸಾಕಷ್ಟು ಯೋಜನೆಗಳಿದಾವೆ, ಅವನ್ನ ರೈತರಿಗೆ ಮುಟ್ಟಿಸ್ಬೇಕು, ಜಾಗೃತಿಗೊಳಿಸ್ಬೇಕು ಅಂತ ಕೆಲಸವನ್ನ ಮಾಡ್ತಾ ಇಲ್ಲ. ಅವು ಬರೀ ಯೋಜನೆಗಳು ಬರೀ ವಿಡಿಯೋ ಕಾನ್ಫರೆನ್ಸ್ ನಲ್ಲೇ ಮುಗಿದು ಹೋಗ್ತಾ ಇದಾವೆ. ಅದನ್ನೆಲ್ಲ ಬಿಡಬೇಕು, ಬೀದಿಗಿಳಿದು ರೈತರಿಗೆ ಅವನ್ನೆಲ್ಲ ಹೇಳುವಂತ ಕೆಲಸ ಆಗ್ಬೇಕು. ಅದ್ರ ಬಗ್ಗೆ ರೈತರನ್ನ ಎಚ್ಚರಿಕೆಗೊಳಿಸುವಂತ ಕೆಲಸನೂ ಆಗ್ಲಿ. ಗೌಡ್ರಿ, ಇನ್ನೊಂದು, ಈ ಕನ್ನಡ ಅನ್ನದ ಭಾಷೆ ಆಗ್ಬೇಕು ಎಂಬ ಕೂಗಿದೆ. ಅದು ಕೆಲ ಜನರ ತೋರಿಕೆಗೆ ಪ್ರತಿಷ್ಠೆಗೆ ಆಗಿದೆ. ಕೆಲವೊಬ್ರು ಅದನ್ನ ಬಲವಾಗಿ ಧ್ವನಿ ಎತ್ತಿದ್ದಾರೆ. ಈ ಅನ್ನದ ಭಾಷೆ ಆದ್ನಪ್ಪ, ನಮ್ಮ ಕನ್ನಡಿಗರೇ ಹುದ್ದೆ ಸಿಗುತ್ತೆ ಖಾಸಗಿ ಕಾರ್ಖಾನೆಗಳಲ್ಲಿ ಮತ್ತ ಇತರೆ ಇಲಾಖೆಗಳಲ್ಲಿ. ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ ಏನ್ ಹೇಳ್ತೀರಿ? ಈ ಹೋರಾಟ ತಾವು ಏನ್ ಸಂಘಟನೆಯಿಂದ ಮಾಡಿದ್ರಿ? ನಾವು ಕಳೆದ ವರ್ಷ ಕನ್ನಡದ ನಾಮಫಲಕದ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನ ಬೆಂಗಳೂರು ನಗರದಲ್ಲಿ ಮಾಡಿದ್ವಿ. ಅದ್ರ ಫಲವಾಗಿ ಎಲ್ಲ ನಾಮಫಲಕಗಳಲ್ಲಿ 60% ಕನ್ನಡ ರಾರಾಜಿಸ್ತಾ ಇದೆ. ಇವತ್ತು ಇಡೀ ರಾಜ್ಯಾದ್ಯಂತ ಅದನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಕಳೆದ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಡಾಕ್ಟರ್ ಸರೋಜಿನಿ ಮಹಿಷಿ ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ಆ ವರದಿ ಅನುಷ್ಠಾನಕ್ಕೆ ತಗೊಂಬನ್ನಿ. ಯಾಕಂದ್ರೆ ಅವರು ಸರೋಜಿನಿ ಮಹಿಷಿ ಅವರು ನನಗೊಂದ್ಸರಿ ಧಾರವಾಡದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಭೇಟಿ ಆದಾಗ ಒಂದು ಮಾತು ಹೇಳಿದ್ರು ನನಗೆ, ನಾನು ಜೀವಂತ ಇರೋದ್ರಾಗಲಿ ಈ ಸರ್ಕಾರ ಅದನ್ನ ಜಾರಿಗೊಳಿಸ್ತು ಅನ್ನೋ ಒಂದು ತೃಪ್ತಿಯಿಂದ ಸಾಯ್ತೀನಿ. ನಾನು ಜೀವಂತ ಇರೋದ್ರಾಗ ಮಾಡ್ಸಕ್ಕೆ ನೀವು ಹೋರಾಟ ಮಾಡಿ ಅಂತೇಳಿ ಅವರು ಹೇಳಿದಂತ ಮಾತು ನನಗೆ ಇವತ್ತು ನೆನಪಾಗ್ತಾ ಇದೆ. ಹುದ್ದೆಗಳನ್ನ ಖಾಸಗಿ ಇರ್ಬೋದು, ಸರ್ಕಾರಿ ಇರ್ಬೋದು, ಅವೆಲ್ಲ ಕನ್ನಡಿಗರಿಗೆ ಕೊಟ್ಟಾಗ ಮಾತ್ರ ಕನ್ನಡಿಗರ ಉದ್ಧಾರ ಆಗುತ್ತೆ, ಅವ್ರ ಬದುಕು ಹಸನಾಗುತ್ತೆ ಅನ್ನೋ ಒಂದು ವರದಿಯನ್ನು ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ತಾಕತ್ತು ನಮ್ಮ ಕನ್ನಡಿಗರಿಗೆ, ನಮ್ಮ ಶಾಸಕರಿಗೆ, ನಮ್ಮ ಸಚಿವರಿಗೆ ಇಲ್ಲ ಅಂದ್ರೆ ನಮ್ಗೆ ನಿಜವಾಗ್ಲೂ ನೋವು ಅನ್ಸುತ್ತೆ. ಅದನ್ನು ಸಿದ್ದರಾಮಯ್ಯ ಹೋರಾಟದ ಮೂಲಕ ನಾವು ಸಿದ್ದರಾಮಯ್ಯ ಅವರಿಗೆ 2 ಬಾರಿ ಮನವಿ ಪತ್ರವನ್ನು ಕೊಟ್ವಿ, ಗಟ್ಟಿಯಾದಂಥ ಹೋರಾಟವನ್ನು ಮಾಡಿದ್ವಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಈಗ ನಾಮಫಲಕದ ಹೋರಾಟ ಯಾವ ರೀತಿ ನಾವು ಉಗ್ರವಾದಂಥ ಪ್ರತಿಭಟನೆ ಮಾಡಿದ್ವಿ, ಅಂಥದ್ದೇ ಒಂದು ಹೋರಾಟವನ್ನ ರೂಪುರೇಷೆ ಹಾಕ್ಬೇಕು ಅಂತೇಳಿ ನಮ್ಮ ಸಭೆಗಳಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆನಲ್ಲೂ ಕೂಡ ಸಾಕಷ್ಟು ಕಾರ್ಖಾನೆಗಳಿದಾವೆ. ಆ ಎಲ್ಲ ಹುದ್ದೆಗಳು ನಮ್ಮ ಸ್ಥಳೀಯರಿಗೆ ಸಿಕ್ಕಿದ್ದೇ ಆದ್ರೆ ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆನೇ ಇರೋದಿಲ್ಲ, ಯಾರು ಗುಳೆ ಹೋಗುವಂತ ವಾತಾವರಣ ಇರೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೆ ಇವತ್ತು ನಮ್ಮ ಜಿಲ್ಲೆನಲ್ಲಿ 30-40 ಕಾರ್ಖಾನೆಗಳು ಇದಾವೆ. ನಮ್ಮ ಜಿಲ್ಲೆ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ತಾ ಇದ್ದಾವೆ. ಆದ್ರೆ ನಮ್ಮ ಕೆಲಸಗಳು ಮಾತ್ರ ಹೊರ ರಾಜ್ಯದವ್ರಿಗೆ, ಹೊರದ ಪ್ರದೇಶದವ್ರಿಗೆ, ಅನ್ಯ ಭಾಷಿಗರಿಗೆ ಕೊಟ್ರೆ ಅದನ್ನ ನಮ್ಮಿಂದ ಸಹಿಸ್ಕೊಳಕ್ ಆಗಲ್ಲ ಅಂತಕ್ಕಂಥದನ್ನ ಹೋರಾಟದ ಮೂಲಕ ಅವ್ರಿಗೆ ಬಹಳಷ್ಟು ಬಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಆದ್ರೆ ಶಾಸನವಾಗಿ ಅದು ರೂಪುಗೊಂಡಾಗ ಮಾತ್ರ ಅವರು ಪಾಲಿಸ್ಲೇಬೇಕಾಗತ್ತೆ. ಇನ್ನ ಮಹಾರಾಷ್ಟ್ರದವರು ನಮ್ಮನ್ನ ಸರೋಜಿನಿ ಮಹಿಷಿ ವರದಿಯನ್ನ ಜಾರಿ ಮಾಡೋದಕ್ಕೆ ಅದನ್ನ ಆಧಾರವಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡಿಗರಾಗಿ ನಿಮಗೇನಾಗಿದೆ, ಕೆಲಸ ಮಾಡ್ರಿ ಅಂತ ಹೇಳಿ ನಮ್ಮ ಶಾಸಕರಿಗೆ, ಸಚಿವರಿಗೆ ಈ ಮೂಲಕ ನಾನು ಹೇಳೋದಕ್ಕೆ ಒತ್ತಾಯಿಸ್ತೇನೆ. ಆದ್ರಿಂದ ಕೂಡಲೇ ಆ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬಂದಿದ್ದೆ ಆದ್ರೆ 80% ಹುದ್ದೆಗಳು ನಮ್ಮ ಕನ್ನಡಿಗರ ಪಾಲಾದ್ರೆ ನಾವು ನಿರುದ್ಯೋಗ ಸಮಸ್ಯೆನೇ ನಮ್ಮ ರಾಜ್ಯಕ್ಕೆ ಇರೋದಿಲ್ಲ. ವಲಸೆ ಅಂತಕ್ಕನ್ನೋದನ್ನ ಆರಾಮಾಗಿ ನಾವು ನಿಯಂತ್ರಿಸಬಹುದು ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂದ್ರೆ ಬೆಂಗಳೂರಿಗರಿಗೆ ಇವತ್ತು ವಲಸಿಗರ ಸಮಸ್ಯೆ ದೊಡ್ಡದಾಗಿ ಕಾಡ್ತಾ ಇದೆ. ಅಲ್ಲಿ ಏನೂ ಸಾಲ್ತಾ ಇಲ್ಲ. ಬೆಂಗಳೂರು ಇವತ್ತು ವಲಸಿಗರ ತಾಣವಾಗ್ತಾ ಇದೆ. ಉತ್ತರ ಭಾರತೀಯರೆಲ್ಲರೂ ಬಂದು ಬೆಂಗಳೂರನ್ನ, ಕರ್ನಾಟಕವನ್ನ ಇದನ್ನ ಸ್ವರ್ಗ ಅಂತೇಳಿ ಬಂದು ಇಲ್ಲಿ, ಯಾಕಂದ್ರೆ ಭಾರತದಲ್ಲಿ ಕಾಶ್ಮೀರವನ್ನು ಸ್ವರ್ಗ ಅಂತ ಮುಂಚೆ ಮಾತಾಡ್ತಾ ಇದ್ರು. ಇವತ್ತು ಕರ್ನಾಟಕ ಎಲ್ಲರ ಪಾಲಿಗೆ ಸ್ವರ್ಗವಾಗಿದೆ. ಅದಕ್ಕೆ ವಲಸೆ ನಿಯಂತ್ರಣ ಆಗ್ಬೇಕಂದ್ರೆ ಸರೋಜಿನಿ ಮಹಿಷಿ ವರದಿ ಜಾರಿ ಆಗ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಗೌಡ್ರೆ, ನೆಲ, ಜಲ, ಭಾಷೆ ವಿಷಯ ಬಗ್ಗೆ ಮಾತನಾಡಿದ್ರಿ.
ಈ ಸಾಹಿತ್ಯ ವಿಷಯಕ್ಕೆ ಬಂದಾಗ, ಈ ಸಾಹಿತ್ಯ ಗಟ್ಟಿಗೊಂಡ ಕನ್ನಡ ಸಾಹಿತ್ಯ ಗಟ್ಟಿಗೊಂಡಾಗ ಕನ್ನಡ ಶ್ರೀಮಂತಗೊಳ್ಳಲು ಸಾಧ್ಯ. ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಏನು ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ ತಮ್ಮ ಖುದ್ದ ಅಭಿಪ್ರಾಯ? ಧಾರವಾಡವನ್ನು ಬಿಟ್ಟರೆ ಸಾಹಿತ್ಯಿಕ ಚಟುವಟಿಕೆಗಳಂದರೆ ಕೊಪ್ಪಳ ಭಾಗದಲ್ಲಿನೇ ಅತಿ ಹೆಚ್ಚು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಸಾಹಿತ್ಯಕ್ಕೆ ನಂಬರ್ 1 ಸ್ಥಾನದಲ್ಲಿ ಮೊದಲಿಂದನೂ ಇದೆ. ಅದನ್ನು ಬಿಟ್ಟರೆ ಕೊಪ್ಪಳ ಭಾಗನೇ ಭಾಳ ಸಾಹಿತ್ಯ ಅಭಿಮಾನಿಗಳು, ಸಾಹಿತಿಗಳು, ಕವಿತೆಗಳನ್ನು ನಾವು ಕಾಣ್ಬೋದು. ಇಲ್ಲಿರ್ತಕ್ಕಂಥ ಸಾಹಿತಿಗಳಿಗೆ ಒಂದು ಯಾವುದೇ ರೀತಿಯಾದಂಥ ಪ್ರೋತ್ಸಾಹ ಇಲ್ಲ. ನಮ್ಮ ಭಾಗದ ಸರ್ಕಾರದಿಂದ ಆಗಲಿ ಜನರಿಂದ ಆಗಲಿ ಒಬ್ಬ ಸಾಹಿತಿ ಒಂದು ಪುಸ್ತಕ ಬರೆದು ಅದನ್ನು ಮುದ್ರಣ ಮಾಡಿ ಒಂದು ಬಿಡುಗಡೆ ಮಾಡ್ಬೇಕಂದ್ರೆ ಯಾರ್ಯಾರಿಂದನೂ ತಿರುಗಬೇಕಾದಂಥ ವಾತಾವರಣ ಇದೆ. ಅದು ಸಾಹಿತ್ಯ ಪರಿಷತ್ತು ಹೇಗಾಗಿದೆ ಅಂದರೆ ಅದು ಚುನಾವಣೆಗೆ ರಾಜಕಾರಣಿಗಳ ಅದರಿಂದ ಬೆನ್ನತ್ತಿ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶವನ್ನೇ ಬದಿಗಿರಿಸಿದ್ದಾರೆ ನಮ್ಮ ಜಿಲ್ಲೆನಲ್ಲಿ ಅಂತ ಹೇಳೋದಕ್ಕೆ ನನಗೆ ನೋವಾಗುತ್ತೆ. ಯಾಕಂದರೆ ಅವರು ಸಾಹಿತ್ಯ ಸಮ್ಮೇಳನ ಕೂಡ ಸುಮ್ಮನೆ ತೋರ್ಕಿಗೆ ಆ ಸರ್ಕಾರ ನಿಗದಿಪಡಿಸಿದಂಥ ಹಣ ವೆಚ್ಚ ಮಾಡೋದಕ್ಕಾಗಿ ಸಾಹಿತ್ಯ ಸಮ್ಮೇಳನಗಳು ಮಾಡ್ತಾ ಇದ್ರು ಹೊರತಾಗಿ ಇಲ್ಲಿ ನಿಜವಾದ ಸಾಹಿತಿಗಳನ್ನ ಕರೆಸಿ ಸಾಹಿತ್ಯಿಕ ಚರ್ಚೆಗಳನ್ನ, ಗೋಷ್ಠಿಗಳನ್ನ ಮಾಡ್ತಕ್ಕಂಥ ಮನಸ್ಸಾರೆ ತೊಡಗಿಸ್ಕೋತಾ ಇಲ್ಲ ಅನ್ನೋ ನಂಗೆ ಕಾಡ್ತಾ ಇದೆ. ಯಾಕಂದ್ರೆ ಅದನ್ನ ನಾವೇನಾರ ಪ್ರಶ್ನೆ ಮಾಡಿದ್ರೆ ಅದಕ್ಕೊಂದು ಜಾತಿ ಬಣ್ಣ ಕಟ್ತಾರೆ, ಇಲ್ಲ ಯಾವ್ದೋ ಒಂದು ಗುಂಪಿನಗಾರಿಕೆ ಬಣ್ಣ ಕಟ್ತಾರೆ. ಅದಕ್ಕೋಸ್ಕರ ನಂಗೆ ಆ ನೋವು ಕಾಡ್ತಾ ಇದೆ. ಯಾಕಂದ್ರೆ ನಿಜವಾದ ಸಾಹಿತಿಗಳಿಗೆ ಮನ್ನಣೆ ಸಿಗ್ಬೇಕು, ಅವ್ರಿಗೆ ಪ್ರೋತ್ಸಾಹ ಆಗ್ಬೇಕು, ಅವ್ರ ಬರೆದಂಥ ಪುಸ್ತಕಗಳು ಮುದ್ರಣ ಆಗ್ಬೇಕು, ಪ್ರಕಟಣೆಗೊಳ್ಬೇಕು. ಅವರು ಮಾರಾಟ ಆಗ್ಲಿಲ್ಲ ಅಂದ್ರೆ ಸಾಹಿತ್ಯ ಪರಿಷತ್ ಅವುಗಳನ್ನ ಖರೀದಿ ಮಾಡುವಂತ ವ್ಯವಸ್ಥೆ ಆಗ್ಬೇಕು. ಆಕೆ ದತ್ತಿ ಉಪನ್ಯಾಸಗಳನ್ನ ಯಾವ ರೀತಿ ನಡೆಸ್ಬೇಕು ಅದೇ ರೀತಿ, ಸುಮ್ಮನೆ ತೋರ್ಕಿಗೆ ದತ್ತಿ ಉಪನ್ಯಾಸ, ಯಾರೋ ಒಬ್ರನ್ನ ಕರೆದು ಒಬ್ರನ್ನ ರಾಜಕಾರಣಿ ಕರೆದು ಉದ್ಘಾಟನೆ ಮಾಡಿಸೋದು ಅಲ್ಲಿ ಅವಶ್ಯಕತೆ ಇಲ್ಲ. ಬೇರೆ ಜಿಲ್ಲೆಗಳನ್ನ ನೋಡಿ ಆದ್ರೂ ಕಲೀರಿ. ಮೈಸೂರು, ಬೆಂಗಳೂರಿನಲ್ಲಿ ಹೋಗಿ ಬನ್ನಿ, ಅಲ್ಲಿ ಸಾಹಿತ್ಯ ಕಾರ್ಯಕ್ರಮಗಳು ಹೇಗೆ ನಡೀತವೆ, ನಮ್ಮ ಭಾಗದಲ್ಲಿ ಯಾಕೆ ಹಿಂಗಾಗಿದ್ದೇವೆ ಅನ್ನೋದನ್ನ ಒಂದ್ಸರಿ ನೋಡಿ ಆದ್ರೂ ಅವನ್ನ ಬದಲಾವಣೆ ಮಾಡ್ಕೊಳ್ರಿ ಅಂತೇಳಿ ನಿಮ್ಮ ವಾಹಿನಿ ಮೂಲಕ ನಾ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಬರ್ತಕ್ಕಂಥ ಮುಂದಿನ ಚುನಾವಣೆಗಳಲ್ಲಿ ಒಳ್ಳೆ ಕನ್ನಡ ಪರ ಮನಸ್ಸಿರೋರ್ನ ಸಾಹಿತಿಗಳನ್ನ ಆಯ್ಕೆ ಮಾಡುವಂತದ್ದಾಗ್ಬೇಕು, ರಾಜಕಾರಣಿಗಳನ್ನ ಸಾಹಿತ್ಯ ಪರಿಷತ್ದಿಂದ ದೂರ ಇಡುವಂತ ಕೆಲಸ ಆಗ್ಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಗೌಡ್ರೆ, ಈ ಕನ್ನಡ ಕಾರ್ಯಕ್ರಮ ತಮ್ಮ ವೇದಿಕೆಯಿಂದ ಈ ಹಿಂದೆ ಆಯೋಜನೆ ಮಾಡ್ತಾ ಬರ್ತಾ ಇದ್ರಿ, ಇವಾಗ ಅದು ತಟಸ್ಥ ಆಗಿಬಿಟ್ಟಿದೆ. ಜನರ ನಿರೀಕ್ಷೆ ಇದೆ ಈ ಕನ್ನಡದ ಹಬ್ಬದ ವಾತಾವರಣ ಬರಬೇಕು. ಸರ್ಕಾರ ಹಂತದಲ್ಲಿ ಆಯೋಜನೆ ಮಾಡುವ ತಾಲೂಕು ಆಡಳಿತದ ಕಾರ್ಯಕ್ರಮಗಳು ಕೂಡ ಕಾಟಾಚಾರಕ್ಕೆ ಆಗಿದೆ ಅನ್ನೋ ಭಾವ ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಸಂಕ್ಷಿಪ್ತವಾಗಿ ತಾವು ಏನ್ ಹೇಳುದು? ಕನ್ನಡ ಅಭಿವೃದ್ಧಿ, ಕನ್ನಡದ ಕಾರ್ಯಕ್ರಮಗಳನ್ನ ಸರ್ಕಾರದವರು ಕಾಟಾಚಾರಕ್ಕೆ ಮಾಡಿದ್ರು. ನಾವು ನಮ್ಮ ಸಂಘಟನೆಯಿಂದ ಸಂಭ್ರಮದಿಂದನೇ ಮಾಡ್ತಿದ್ವಿ. ಈಗ ಏನೇನು ತಮ್ಗೆ ಹೇಳಿದೆ, COVID-19 ಬಂದಾಗಿಂದ ನಾವು ಅದನ್ನ ನಿಲ್ಸಿದ್ವಿ. ಈ ವರ್ಷದಿಂದ ಅದಕ್ಕೆ ಹೊಸ ರೂಪ ಕೊಟ್ಟು ಮಾಡ್ಬೇಕಂತ ನಮ್ಮ ಉದ್ದೇಶ. ಕನ್ನಡ ರಾಜ್ಯೋತ್ಸವನ ಎಲ್ಲರೂ ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ಮಾಡ್ತಾ ಇರೋದ್ರಿಂದ ನಾವು ಅದನ್ನ ಬೇರೆ ಕನ್ನಡಿಗರು ಒಂದು ಹಬ್ಬವಾಗಿ ಮಾಡೋಣ ಅಂತೇಳಿ ಯೋಚನೆಯನ್ನು ಇಟ್ಕೊಂಡಿದ್ದೀವಿ. ಈ ವರ್ಷ ಒಂದೊಳ್ಳೆ ಕಾರ್ಯಕ್ರಮವನ್ನು ಕುಷ್ಟಗಿನಲ್ಲಿ ನಾವು ಆಯೋಜಿಸ್ತೀವಿ. ತಾವು ಕೃಷಿಕರು ಸಹ ತಮ್ಮ ಕೃಷಿ ಚಟುವಟಿಕೆಯ ನಡುವೆ ಬಿಡುವಿನ ವೇಳೆಯಲ್ಲಿ ಈ ಕನ್ನಡ ಕಟ್ಟುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಅಲ್ಲಿಯೂ ಸಹ ಉತ್ತಮವಾಗಿ ಉನ್ನತವಾಗಿ ಕೆಲಸ ಮಾಡಿ ಹೆಸರು ತನ್ನಿ ಅಂತಂದು ಹೇಳ್ತಾ ತಮ್ಮ ಸೇವೆ ಹೀಗೆ ಮುಂದುವರಿಲಿ ಅಂತ ನಾವು ವಾಹಿನಿ ಮೂಲಕ ತಮ್ಮನ್ನು ಕೇಳ್ಕೊಳ್ತೀವಿ. ತಾವು ಇಲ್ಲಿವರೆಗೆ ಬಂದು ತಮ್ಮ ಅಭಿಪ್ರಾಯ ಮಂಡಿಸಿದ್ದಕ್ಕೆ ಧನ್ಯವಾದಗಳು. ತಾವು ಕೂಡ ಅಷ್ಟೇ, ನಮ್ಮಂಥ ಒಂದು ಸಣ್ಣ ಊರಿನಲ್ಲಿ ತಮ್ಮ ವಾಹಿನಿ ಒಂದು ದೊಡ್ಡ ಕೆಲಸ ಮಾಡಿದೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಭಾಳ ಹೆಮ್ಮೆ ಇದೆ. ಎಲ್ಲ ಗುರುತರವಾಗಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರನ್ನ, ಒಳ್ಳೊಳ್ಳೆ ಹಿರಿಯರನ್ನ ಕರೆಸಿ ಮಾತನಾಡಿಸಿದ್ರ. ಒಂದು ತಿಂಗಳಿಂದ ತಮ್ಮ ಎಲ್ಲ ಇವುಗಳನ್ನು ನಾನು ಕಾದು ಕೂತು ಕೇಳಿದ್ದೀನಿ. ಇನ್ನು ಮುಂದೇನು ಇಂಥ ಹಲವು ಕಾರ್ಯಕ್ರಮಗಳನ್ನ ತಾವು ಮುಂದುವರಿಸಿ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಈ ಮೂಲಕ ಕೇಳ್ಕೊತೀನಿ. ವೀಕ್ಷಕರೇ, ಮುಂದಿನ ಕೊನೆಯ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.